ಆಕಾಶವಾಣಿ ಹಾಸನ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಗಣಿತಶಾಸ್ತ್ರ. ಭಾಗವಹಿಸುತ್ತಾರೆ ಶಿವಮೂರ್ತಿ ಎಪಿ, ಎಪಿಜೆಪಿಯು ಕಾಲೇಜು ಹಾಸನ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿದೆ ಇವತ್ತಿನ ಕಾರ್ಯಕ್ರಮದ ವಿಷಯ ಗಣಿತಶಾಸ್ತ್ರ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಶಿವಮೂರ್ತಿ ಎಪಿ, ಎಪಿಜೆ ಪಿಯು ಕಾಲೇಜು ಹಾಸನ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಗಣಿತಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಏನಾದರೂ ಅಥವಾ ಅವರ ಪೋಷಕರಿಗೆ ಏನಾದರೂ ಡೌಟ್ಗಳಿದ್ರೆ, ಸಲಹೆ ಸೂಚನೆಗಳು ಬೇಕಾದಲ್ಲಿ ಅವರು ನಮಗೆ 10:30 ಇಂದ 11:00ವರೆಗೂ ಕರೆ ಮಾಡಿ ವಿಷಯವನ್ನು ತಿಳ್ಕೊಬೋದು ಅಂತ ಹೇಳ್ತಾ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೀನಿ. 245258 246289. ಹಾಸನದ ಹೊರಗಿನಿಂದ ಕರೆ ಮಾಡುವವರು 08172 ಈ ಸಂಖ್ಯೆಯನ್ನು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಆರಂಭ ಮಾಡೋಣ. ಸರ್, ಗಣಿತಶಾಸ್ತ್ರ ಈಗಾಗಲೇ ಟೈಮ್ ಟೇಬಲ್ ಕೂಡ ಸಿದ್ಧ ಆಗಿದೆ. ಮಾರ್ಚ್ 3ನೇ ತಾರೀಕು ಗಣಿತಶಾಸ್ತ್ರ ವಿಷಯ ಇರುತ್ತೆ. ಕೊನೆ ಕ್ಷಣ, ಇನ್ನೇನು 1 ತಿಂಗಳ ಅವಧಿ ಇದೆ ಅಂತ ಭಾವಿಸಿದ್ರು ಸಹ ಪ್ರಿಪರೇಷನ್ ಜಾಸ್ತಿ ಆಗುತ್ತೆ. ಮಕ್ಕಳು ಓದೋದು, ಪ್ರಾಕ್ಟೀಸ್ ಮಾಡೋದು, ಇನ್ನೇನು ಕೊನೆ ಹಂತದ ಪ್ರಿಪರೇಷನ್ ನಡೀತಾ ಇರುತ್ತೆ. ಹಾಗಾಗಿ ಈಗಾಗಲೇ ಗೊತ್ತಿರುತ್ತೆ, ಈಗಾಗಲೇ ನೀವು ಕಿರು ಪರೀಕ್ಷೆಗಳನ್ನು ಮಾಡಿರ್ತೀರಿ, ಮತ್ತೆ ಪ್ರಿಪರೇಟರಿ ಕೂಡ ಇತ್ತೀಚೆಗೆ ಮುಗಿದಿದೆ, ಮತ್ತೆ ಅದರ ಇವ್ಯಾಲ್ಯೂಯೇಷನ್ ಕೂಡ ಆಗಿದೆ ಅಂತ ಅನ್ಕೊಳ್ತೀನಿ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ಏನಾದರೂ ಅವ್ರಿಗೆ ಡೌಟ್ಗಳಿದ್ರೆ ಅದನ್ನು ಕೂಡ ಈ ಕಾರ್ಯಕ್ರಮದ ಮೂಲಕ ಕೂಡ ಪರಿಹಾರ ಮಾಡ್ಕೋಬಹುದು ಅವರು. ಮೊದಲಿಗೆ ನಾವು ಸಿಲೆಬಸ್ಸನ್ನು ನೋಡ್ತಾ ಒಂದೊಂದಾಗಿ ಎಷ್ಟು ಚಾಪ್ಟರ್ಗಳಿಗೆ, ಒಂದೊಂದು ಚಾಪ್ಟರ್ಗೆ ಎಷ್ಟು ವೆಯ್ಟೇಜ್ ಇದೆ ಅದನ್ನು ನೋಡ್ತಾ ಮಕ್ಕಳೇನಾದರೂ ಪ್ರಶ್ನೆ ಕೇಳಿದರೆ ಅದನ್ನು ಕೂಡ ಪರಿಹಾರ ಮಾಡ್ತಾ ಕಾರ್ಯಕ್ರಮ ಶುರು ಮಾಡೋಣ ನಾವು. ಖಂಡಿತವಾಗಿಯೂ ಮೇಡಮ್. ಮೊದಲನೇದಾಗಿ ಮ್ಯಾಥಮೆಟಿಕ್ಸ್ನಲ್ಲಿ ಟೋಟಲಿ 13 ಚಾಪ್ಟರ್ಗಳು ಇದೆ. ಅದರಲ್ಲಿ ಈಗ 13 ಚಾಪ್ಟರ್ಗಳಿಂದ ಕ್ವಶನ್ ಪೇಪರ್ನ ಸೆಟ್ ಮಾಡೋದು 120 ಮಾರ್ಕ್ಸ್ಗೆ. ಸ್ಟೂಡೆಂಟ್ಸ್ಗೆ ಅಂದರೆ ಇನ್ಕ್ಲೂಡಿಂಗ್ ಚಾಯ್ಸು ಎಲ್ಲ ಸೇರಿ 120 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ನ ಸೆಟ್ ಮಾಡ್ತಾರೆ. ಅದರಲ್ಲಿ ವಿದ್ಯಾರ್ಥಿಗಳು ಬರೀಬೇಕಾಗಿರೋದು ಓನ್ಲಿ ಫಾರ್ 80 ಮಾರ್ಕ್ಸ್. ಮೊದಲು ಸ್ಟೂಡೆಂಟ್ಸು ಯಾವಾಗಲೂ ಪ್ಲ್ಯಾನ್ ಮಾಡ್ಕೋಬೇಕು. ಸ್ಟೂಡೆಂಟ್ಸು ಒಂದು ಯಾವುದೇ ಚಾಪ್ಟರ್ನ ತೊಗೊಂಡ್ರೆ ಕಂಪ್ಲೀಟಾಗಿ ಆ ಚಾಪ್ಟ್ರಿಂದ ಎಷ್ಟು ಕ್ವಶನ್ಸ್ ಬರ್ಬೋದು, 1 ಮಾರ್ಕಲ್ಲಿ ಎಷ್ಟು ಬರ್ಬೋದು, 2 ಮಾರ್ಕಲ್ಲಿ ಎಷ್ಟು ಬರ್ಬೋದು, 3 ಮಾರ್ಕಲ್ಲಿ ಎಷ್ಟು ಬರ್ಬೋದು, ಅದೇ ರೀತಿ 5 ಮಾರ್ಕು ಮತ್ತು 6 ಮಾರ್ಕು, 4 ಮಾರ್ಕು. ಫಸ್ಟು ಒಂದು ಪ್ಲ್ಯಾನ್ ಮಾಡಿ ಒಂದು ನೋಡ್ಕೊಂಡಿರಬೇಕು. ಆವಾಗ ಮಾತ್ರ ಒಂದು ಉತ್ತಮವಾದ ಅಂಕಗಳನ್ನ ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಸಿಲೆಬಸ್ನ ನೋಡ್ತಾ ಹೋದರೆ ನಮ್ಮಲ್ಲಿ 13 ಚಾಪ್ಟರ್ಗಳಿದ್ದಾವೆ. ಅದರಲ್ಲಿ ಫಸ್ಟನೇ ಚಾಪ್ಟ್ರು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತ. ತುಂಬ ಈಸಿ ಇದೆ ಆ್ಯಕ್ಚುಲಿ ಅದು. ಅದರಿಂದ ನಮಗೆ 9 ಮಾರ್ಕು ಬರುತ್ತೆ ಎಕ್ಸಾಮ್ಗೆ. ಮತ್ತು 2ನೇ ಚಾಪ್ಟ್ರು ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಂತ. ಅದರಲ್ಲಿ 6 ಮಾರ್ಕು ಬರುತ್ತೆ. ನಾನು ಅದರಲ್ಲಿ ಯಾವ ಥರ ಡಿವೈಡ್ ಮಾಡ್ಕೊಂಡಿದ್ದಾರೆ, ಪಾರ್ಟ್ ಬಿಗೆ ಎಷ್ಟು ಕೊಟ್ಟಿದ್ದಾರೆ, ಪಾರ್ಟ್ ಸಿಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನ ಆಮೇಲೆ ಹೇಳ್ತಾ ಹೋಗ್ತೀನಿ. ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸಿಂದ 6 ಮಾರ್ಕ್ಸ್ ಬರುತ್ತೆ. ಅದೇ ರೀತಿ ತುಂಬ ಮಕ್ಕಳಿಗೆ ಈಸಿ ಆಗಿರೋಂಥ ಚಾಪ್ಟ್ರು ಆ್ಯಕ್ಚುಲಿ ಮ್ಯಾಟ್ರಿಸಿಸಿಂದ 9 ಅಂಕಗಳು ಬರ್ತವೆ ಎಕ್ಸಾಮ್ಸ್ಗೆ. ನೆಕ್ಸ್ಟು ಡಿಟರ್ಮಿನೆಂಟ್ಸ್. ಡಿಟರ್ಮಿನೆಂಟ್ಸಲ್ಲೂ ಸಹ 12 ಅಂಕಗಳು ಬರೋದ್ರಿಂದ ಉತ್ತಮವಾದಂಥ ಅಂಕಗಳನ್ನ ತೆಗೆಯೋದಕ್ಕೆ ವಿದ್ಯಾರ್ಥಿಗಳಿಗೆ, ಮತ್ತು ಏನು ನಾನು ಪಾಸಾದರೆ ಸಾಕು ಅನ್ನೋರಿಗೆ ಈ 2 ಚಾಪ್ಟರ್ಗಳನ್ನ ತುಂಬ ಫೋಕಸ್ ಮಾಡಬೇಕಾಗತ್ತೆ. ಮತ್ತು ಆಮೇಲೆ ಹೇಳ್ತಾ ಹೋಗ್ತೀನಿ. ಅದೇ ರೀತಿ ನೆಕ್ಸ್ಟು ಕ್ಯಾಲ್ಕುಲಸ್ ಪಾರ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ಕ್ಯಾಲ್ಕುಲಸ್ ಪಾರ್ಟು. ಅದರಲ್ಲಿ ಮೊದಲನೇ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಿಂದ 17 ಮಾರ್ಕ್ಸು ಬರುತ್ತೆ. ತುಂಬ ವೆಯ್ಟೇಜ್ ಇರೋಂಥ ಚಾಪ್ಟ್ರು ಇದು. ಆ್ಯಕ್ಚುಲಿ ಸ್ಟೂಡೆಂಟ್ಸು ಸ್ಕೋರ್ ಮಾಡೋಕ್ಕೆ ನೋಡಿಕೊಂಡಾಗ ವೆಯ್ಟೇಜ್ ಇರೋಂಥ ಚಾಪ್ಟರ್ಗಳಿಗೆ ತುಂಬ ಗಮನ ಹರಿಸ್ಬೇಕು. ನೆಕ್ಸ್ಟು ಅದಾದಮೇಲೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಇದರಲ್ಲಿ ಸಹ 8 ಮಾರ್ಕು ಮಾತ್ರ ಬರುತ್ತೆ. ನೆಕ್ಸ್ಟು ಇಂಟಿಗ್ರೇಷನ್ಸ್. ಇಂಟಿಗ್ರಲ್ಸಲ್ಲೇ 18 ಅಂಕಗಳು ಬರುತ್ತೆ. ಆ್ಯಕ್ಚುಲಿ ಈ ಸೆಕೆಂಡ್ ಪಿ ಯುನಲ್ಲಿ ಇರೋವಂಥದ್ರಲ್ಲಿ ಅತಿ ಹೆಚ್ಚು ಅಂಕಗಳು ಬರೋವಂಥದ್ದು ಇಂಟಿಗ್ರೇಷನ್ಸ್. ತುಂಬ ದೊಡ್ಡ ಚಾಪ್ಟ್ರು. ನೆಕ್ಸ್ಟು ಅದಾದಮೇಲೆ ಅಪ್ಲಿಕೇಶನ್ ಆಫ್ ಇಂಟೆಗ್ರಲ್ಸ್. ಅದರಲ್ಲಿ 5 ಮಾರ್ಕ್ಸ್ ಮಾತ್ರ ಬರುತ್ತೆ. ಅದಾದಮೇಲೆ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್. ಅದರಲ್ಲಿ 8 ಮಾರ್ಕ್ಗಳು ಬರ್ತಾ ಹೋಗುತ್ತೆ. ನೆಕ್ಸ್ಟು ವೆಕ್ಟರ್ ಆಲ್ಜಿಬ್ರಾ. ಅದರಲ್ಲೂ ಸಹ 8 ಅಂಕಗಳು ಬರುತ್ತೆ. ಇದನ್ನು ಸ್ವಲ್ಪ ನೋಟ್ ಮಾಡ್ಕೋಬೇಕು. ವೆಕ್ಟರ್ ಆಲ್ಜಿಬ್ರಾ 8. ನೆಕ್ಸ್ಟು 3 ಡೈಮೆನ್ಷನಲ್ ಜಿಯೋಮೆಟ್ರಿ 6 ಮಾರ್ಕು ಬರುತ್ತೆ. ನೆಕ್ಸ್ಟು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್. ಅದರಲ್ಲಿ 6 ಮಾರ್ಕ್ ಮಾತ್ರ ಇದೆ. ಅದರಲ್ಲಿ ಒಂದೇ ಕ್ವಶನ್ನು ಮಾತ್ರ ಬರೋ ಅಂಥದ್ದು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸಲ್ಲೇ. ನೆಕ್ಸ್ಟು ಕೊನೆಯ ಚಾಪ್ಟ್ರು ಪ್ರಾಬಬಿಲಿಟಿ.
ಸೊ ಇದರಲ್ಲಿ 8 ಅಂಕಗಳಿಂದ ಕ್ವಶನ್ನ ಕೇಳ್ತಾರೆ. ಸೊ ಟೋಟಲಿ ಕ್ವಶನ್ ಪೇಪರು 80. ಈಗ ಮ್ಯಾಥಮೆಟಿಕ್ಸ್ನಲ್ಲಿ ಮೊದಲು 100 ಮಾರ್ಕ್ ಇತ್ತು, ಕಳೆದ ವರ್ಷ ಅಲ್ಲ ಅದಕ್ಕಿಂತ 2 ವರ್ಷ ಹಿಂದೆ 100 ಅಂಕಗಳಿಗೆ ನಿಗದಿಯಾಗಿತ್ತು. ಈಗ ಲಾಸ್ಟ್ ಇಯರಿಂದ 80+20, ಸೊ ಈ ಪ್ಯಾಟ್ರನ್ ಮಾಡಿರೋದ್ರಿಂದ ಆಂತರಿಕ ಅಂಕಗಳನ್ನ ತೊಗೊಳೋದಕ್ಕೆ ಸ್ಟೂಡೆಂಟ್ಸ್ಗೆ, ಸೊ ಇಂಟರ್ನಲ್ ಅಸೆಸ್ಮೆಂಟು, ನೆಕ್ಸ್ಟು ಟೆಸ್ಟ್ 1, ಟೆಸ್ಟ್ 2 ಮತ್ತು ಮಿಡ್ ಟರ್ಮ್ ಎಕ್ಸಾಮಿನೇಷನ್ನ ಮಾರ್ಕ್ಸ್ನ, ಸೊ ಅದರಿಂದ ಕನ್ಸಿಡರ್ ಮಾಡಿ 50%, ಮತ್ತು ಅಸೈನ್ಮೆಂಟಿಂದ 50%. ಅಂದರೆ 10 ಮಾರ್ಕು ಅಸೈನ್ಮೆಂಟು, ಇನ್ನು 10 ಮಾರ್ಕು ಅವರು ಬರ್ದಿರೋಂಥ ಅಂದರೆ ಟೆಸ್ಟ್ 1, ಕಿರುಪರೀಕ್ಷೆ 1, ಕಿರುಪರೀಕ್ಷೆ 2 ಮತ್ತು ಮಧ್ಯವಾರ್ಷಿಕ ಪರೀಕ್ಷೆ, ಇದರಿಂದ ಸೊ ಮಾರ್ಕ್ಸ್ನ ಕನ್ಸಿಡರ್ ಆಗುತ್ತೆ. ಮತ್ತು ಜೊತೆಗೆ ನೀವು ಏನು ಅಂಕ ತೆಗೆದಿರ್ತೀರಾ ಕಿರುಪರೀಕ್ಷೆ 1, ಕಿರುಪರೀಕ್ಷೆ 2 ಮತ್ತು ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ, ಸೊ ಈ 3 ಅಂಕಗಳನ್ನ ನಾವು ಸ್ಯಾಟ್ಸಲ್ಲಿ ಎಂಟ್ರಿ ಮಾಡಿದಾಗ ಆಟೋಮೆಟಿಕ್ಕಾಗಿ ಅದು 10ಗೆ ಕನ್ವರ್ಟ್ ಮಾಡ್ಕೊಳುತ್ತೆ. ಆ 10ಗೆ ಕನ್ವರ್ಟ್ ಮಾಡ್ಕೊಂಡಿದ್ರಲ್ಲೇ ಆ 3 ಎಕ್ಸಾಮ್ಸಿಂದ ಬೆಸ್ಟ್ ಆಫ್ 2 ಎಕ್ಸಾಮ್ಸ್, ಅವರೇಜ್ ಆಫ್ ಬೆಸ್ಟ್ ಆಫ್ 2 ಎಕ್ಸಾಮ್ಸ್ನ ಕನ್ಸಿಡರ್ ಮಾಡ್ತಾರೆ. ಸೊ ಅದನ್ನ 10ಗೆ ಕನ್ವರ್ಟ್ ಮಾಡ್ತಾರೆ. ಮತ್ತು ಇಂಟರ್ನಲ್ ಅಸೈನ್ಮೆಂಟ್ ಏನು ಕೊಟ್ಟಿರ್ತಾರೆ, ಸೊ ಅದರಿಂದ 10 ಅಂಕಗಳನ್ನ ಪಡ್ಕೊಬೋದು. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಅದರಲ್ಲಿ ಪಡೆಯೋದಕ್ಕೆ ಅವಕಾಶ ಇದೆ. ಈಗ 80 ಅಂಕಗಳಿಗೆ ವಾರ್ಷಿಕ ಪರೀಕ್ಷೆ ಮೇಡಮ್. ಸರ್, ಈಗ ಕಳೆದ ವರ್ಷದ ಕ್ವಶನ್ ಪೇಪರ್ ಪ್ಯಾಟರ್ನ್ಗೂ ಈ ವರ್ಷದ ಪ್ಯಾಟರ್ನ್ಗೂ ಏನಾದರೂ ಬದಲಾವಣೆಗಳಿದೆಯಾ? ಸ್ವಲ್ಪ ಅಂದರೆ ಲಾಸ್ಟ್ ಇಯರ್ ಆ್ಯಕ್ಚುಲಿ ಸೇಮ್, ಪ್ರೀವಿಯಸ್ ಇಯರ್ಗೂ ಇದಕ್ಕೂ ಸೇಮ್ ಇತ್ತು. ಬಟ್ ಪ್ಯಾಟರ್ನ್ 80 ಮಾರ್ಕ್ಸ್ಗೆ ಇತ್ತು. ಬಟ್ ಕೆಲವು ಮೇನ್ಸಲ್ಲೇ ಈಗ ಪಾರ್ಟ್ ಏನಲ್ಲಿ ತೊಗೊಂಡಾಗ ಕೊನೆ ವರ್ಷ ಯಾವುದೇ ಅಸರ್ಷನ್ ಮತ್ತು ರೀಸನಿಂಗ್ ಟೈಪ್ ಕ್ವಶನ್ಸು ಇರಲಿಲ್ಲ. ಅದು ಇಂಪಾರ್ಟೆಂಟು ಆ್ಯಕ್ಚುಲಿ ವಿದ್ಯಾರ್ಥಿಗಳಿಗೆ, ಇದು ಹೊಸದಾಗಿದೆ. ಅಸರ್ಷನ್ ಆ್ಯಂಡ್ ರೀಸನಿಂಗ್ ಲಾಸ್ಟ್ ಇಯರ್ ಕ್ವಶನ್ಸ್ ಇರಲಿಲ್ಲ. ಈ ವರ್ಷ ಅದು 1 or 2 ಕ್ವಶನ್ಸು ಪ್ರತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲೇ 15 ಕ್ವಶನ್ಸಲ್ಲೇ ಬರೋ ಚಾನ್ಸಸ್ಸು ಹೆಚ್ಚಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಅಲ್ಲಿ ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದಾಗ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಸಮ್ಟೈಮ್ಸ್ ಸ್ಟೇಟ್ಮೆಂಟ್ 3ನೂ ಕೊಡ್ಬೋದು. ಸೊ ಆ 3 ಸ್ಟೇಟ್ಮೆಂಟ್ಗಳನ್ನ ಕರೆಕ್ಟಾಗಿ ಓದಿ, ಕೇರ್ಫುಲ್ಲಾಗಿ ಓದ್ಕೊಂಡು ಟ್ರೂನೋ ಫಾಲ್ಸೋ ಮತ್ತು ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅನ್ನೋದನ್ನ ಸೊ ಕರೆಕ್ಟಾಗಿ ಬರೀಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕೋಸ್ಕರ ಆ ಥರ ಕ್ವಶನ್ಸ್ನ ಸೊ ಡೀಲ್ ಮಾಡೋದಕ್ಕೆ ಸೊ ಸ್ಟೂಡೆಂಟ್ಸು ಕಾನ್ಸೆಪ್ಟ್ನ ಚೆನ್ನಾಗಿ ತಿಳ್ಕೊಂಡಿರಬೇಕು. ಸೊ ಯಾವಾಗ ಸ್ಟೂಡೆಂಟ್ಸು ಕಾನ್ಸೆಪ್ಟ್ನ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಆ ಥರ ಪ್ರಶ್ನೆಗಳಿಗೆ ಉತ್ತರ ಮಾಡಲು ಈಸಿ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಮತ್ತು ಕೊನೆ ವರ್ಷ ಈಗ ನಮ್ಮ ಮ್ಯಾಥಮೆಟಿಕ್ಸ್ನಲ್ಲಿ 5 ಪಾರ್ಟಾಗಿ ಕ್ವಶನ್ ಪೇಪರ್ನ ವಿಂಗಡಿಸಲಾಗುತ್ತದೆ. ಅದು ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ, ಪಾರ್ಟ್ ಇ ಲಾಸ್ಟ್ ಕಡೆಯದಾಗಿ. ಸೊ ಪಾರ್ಟ್ ಎನಲ್ಲಿ 1 ಮಾರ್ಕ್ ಕ್ವಶನ್ಸ್ ಇರುತ್ತೆ, ಪಾರ್ಟ್ ಬಿನಲ್ಲಿ 2 ಮಾರ್ಕ್ ಕ್ವಶನ್ಸ್ ಇರುತ್ತೆ, ಪಾರ್ಟ್ ಸಿನಲ್ಲಿ 3 ಮಾರ್ಕ್ ಕ್ವಶನ್ಸ್ ಇರುತ್ತೆ, ಪಾರ್ಟ್ ಡಿನಲ್ಲಿ 5 ಮಾರ್ಕ್ ಕ್ವಶನ್ಸು, ಮತ್ತು ಪಾರ್ಟ್ ಇನಲ್ಲಿ 6 ಮಾರ್ಕು ಮತ್ತು 4 ಮಾರ್ಕ್ ಕ್ವಶನ್ಸು ಬರುತ್ತೆ. ಟೋಟಲಿ ಅದರಿಂದ 10 ಮಾರ್ಕ್ ಬರುತ್ತೆ ಪಾರ್ಟ್ ಇ ಇಂದ. ಸೊ ಪಾರ್ಟ್ ಡಿ ಇಂದ 20 ಮಾರ್ಕಿಗೆ ಇರುತ್ತೆ. ಅದೇ ಹೇಳ್ತೀನಿ ಎಷ್ಟು ಬರೀಬೇಕು ಅನ್ನೋದನ್ನ. ಕೊನೆ ವರ್ಷ ಅದೇ 1 ಮಾರ್ಕ್ ಕ್ವಶನ್ಸಲ್ಲಿ ಅಸರ್ಷನ್ ಆ್ಯಂಡ್ ರೀಸನಿಂಗ್ ಇರಲಿಲ್ಲ. ಸೊ ಈ ವರ್ಷ ಇದೆ. ಮತ್ತು 2 ಮಾರ್ಕ್ ಕ್ವಶನ್ಸ್ನಲ್ಲಿ ಹೋದ ವರ್ಷ 11 ಕ್ವಶನ್ಸ್ ಇತ್ತು, ಆನ್ಸರ್ ಎನಿ 6 ಇತ್ತು. ಬಟ್ ಈ ವರ್ಷ 9 ಕ್ವಶನ್ಸ್ನ ಕೊಡ್ತಾ ಇದ್ದಾರೆ, ಅದರಲ್ಲಿ ಆನ್ಸರ್ ಎನಿ 6. ಅಂದರೆ ನಂಬರ್ ಆಫ್ ಕ್ವಶನ್ಸು ರೆಡ್ಯೂಸ್ ಆಗಿದೆ. ಸೊ ಹಾಗಾಗಿ ಮತ್ತು ಪಾರ್ಟ್ ಸಿನಲ್ಲೂ ಅಷ್ಟೇ 9 ಕ್ವಶನ್ಸ್ ಈ ವರ್ಷ ಕೊಡ್ತಾ ಇದ್ದಾರೆ, ಹೋದ ವರ್ಷ 11 ಇತ್ತು. ಸೊ ನಾವು ಆನ್ಸರ್ ಮಾಡಬೇಕಾಗಿರೋದು ಎನಿ 6. ಸೊ ಹಾಗಾಗಿ ಮತ್ತೆ ಪಾರ್ಟಿ ಹಾಗೆ ಇದೆ, 7 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಸೊ ವಿ ಹ್ಯಾವ್ ಟು ಆನ್ಸರ್ ಓನ್ಲಿ 4. ಮತ್ತು ಪಾರ್ಟ್ ಇನಲ್ಲಿ ಒಂದೇ ಕ್ವಶನಲ್ಲಿ 6 ಮಾರ್ಕಲ್ಲಿ 2 ಕ್ವಶನ್ಸ್ ಇರ್ತಾರೆ. ಸೊ ಅದರಲ್ಲಿ ಯಾವ್ದಾದ್ರು ಒಂದನ್ನ ಚೂಸ್ ಮಾಡಬೇಕು. ಸೊ ಯಾವ್ದು ಅಂತ ಹೇಳ್ತಾ ಹೋಗ್ತೀನಿ ಆಮೇಲೆ. ಸೊ ಸಿಮಿಲರ್ಲಿ 4 ಮಾರ್ಕ್ ಕ್ವಶನಲ್ಲೂ ಸಹ 2 ಕ್ವಶನ್ಸ್ ಇರುತ್ತೆ, ಅದರಲ್ಲಿ 1 ಕ್ವಶನ್ನ ಚೂಸ್ ಮಾಡಬೇಕು ವಿದ್ಯಾರ್ಥಿ. ಕ್ವಶನ್ ಪೇಪರ್ನ ಯಾವಾಗಲೂ ಪ್ರಿಪೇರ್ ಮಾಡಬೇಕಾದ್ರೆ ಒಂದು ವೆಯ್ಟೇಜ್ನ ಇಟ್ಕೊಂಡಿರ್ತಾರೆ, ಸೊ ಬ್ಲೂ ಪ್ರಿಂಟಿಗೆ ತಕ್ಕಂತೆ. ಮತ್ತು ಇನ್ನೊಂದು ಗಮನಿಸ್ಬೇಕಿಲ್ಲಿ, ಇಲ್ಲಿ ಬೋರ್ಡಿಂದ 3 ಕ್ವಶನ್ ಪೇಪರ್ನ ಆಲ್ರೆಡಿ ಬಿಟ್ಟಿದ್ದಾರೆ. ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಫೋರಮಿಂದ ಕ್ವಶನ್ ಪೇಪರ್ಸ್ನು ಕೊಟ್ಟಿರ್ತಾರೆ, ಕಾಲೇಜ್ ವೈಸು ಸಹ ಕೊಟ್ಟಿರ್ತಾರೆ. ಸೊ ಇಲ್ಲಿ ಗಮನ ಹರಿಸ್ಬೇಕಾದ್ದು ಎಲ್ಲವೂ ಸಹ 3 ಸಹ ಒಂದೇ ಪ್ಯಾಟ್ರನ್ನಲ್ಲಿ, ಅಂದರೆ ಒಂದೇ ಈಕ್ವಲ್ ಆಗಿ ವೇಟೇಜ್ ಆಗಿ ಇಲ್ಲ. ಬ್ಲೂ ಪ್ರಿಂಟಲ್ಲಿ ಸೇಮ್ ಇಟ್ಕೊಂಡು ಚಾಪ್ಟರ್ ವೇಟೇಜು ಸೇಮ್ ಇಟ್ಕೊಂಡು, ಬಟ್ ಅಲ್ಲಿ 2 ಮಾರ್ಕು 3 ಮಾರ್ಕು 5 ಮಾರ್ಕು 1 ಮಾರ್ಕು ಅಲ್ಲಿ ವೇರಿ ಮಾಡ್ಬೋದು. ವೇರಿ ಮಾಡಿದಾಗ 3 ಮಾರ್ಕ್ ಕ್ವಶನ್ನ
ಸ್ವಲ್ಪ ಕೇಳಬೇಕಾಗಿರುತ್ತೆ. ಬಟ್ ಅದನ್ನ 3 ಮಾರ್ಕ್ನ 1 ಮಾರ್ಕಲ್ಲೇ ಒಂದನ್ನ ಎಕ್ಸ್ಟ್ರಾ ಕೇಳ್ಕೊಂಡು 2 ಮಾರ್ಕಲ್ಲೇ ಇನ್ನೊಂದು ಕ್ವಶನ್ನ ಎಕ್ಸ್ಟ್ರಾ ಕೇಳ್ಬೋದು. ಅಲ್ಲಿಗೆ 3 ಮಾರ್ಕ್ನ ನಿಲ್ಲಿಸ್ಬೋದು. ಸೊ ಈ ತರ ಚಾನ್ಸಸ್ ಸಹ ಇರುತ್ತೆ. ಒಂದು ಎಕ್ಸಾಂಪಲ್, ಈಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಚಾಪ್ಟರ್ ಅಂತ ತಗೊಂಡ್ರೆ ಅಲ್ಲಿ 6 ಅಂಕನ ಅಲಾಟ್ ಆಗಿದೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇಂದ. ಆ 6 ಅಂಕಗಳಿಗೆ ಸೊ ಕ್ವಶನ್ನ ಕೇಳಬೇಕಾಗಿರುತ್ತೆ. ಸೊ ಅಲ್ಲಿ 6 ಅಂಕಗಳನ್ನ ಏನ್ ಮಾಡ್ಬೋದು ಅಂದ್ರೆ ಇಲ್ಲಿ ಒಂದು ಪ್ಯಾಟ್ರನ್ ಅಲ್ಲೇ ಬಟ್ 6 ಅಂಕಗಳಿಂದನೇ ಕೇಳೋದು ಆ ಚಾಪ್ಟರ್ ಇಂದ. ಆದ್ರೆ 1 ಮಾರ್ಕಿನ ಕ್ವಶನ್ನ ಒಂದನ್ನ ಕೇಳಿಕೊಂಡು 2 ಮಾರ್ಕಿಂದು 1, 3 ಮಾರ್ಕಿಂದ 1 ಕ್ವಶನ್ ಕೇಳಿದ್ರೆ 6 ಮಾರ್ಕು ಸಹ ಆಗುತ್ತೆ. ಸೊ ಇನ್ನೊಂದು ಪಾಸಿಬಿಲಿಟಿ 1 ಮಾರ್ಕಲ್ಲೇ 3 ಕ್ವಶನ್, 1 ಮಾರ್ಕಲ್ಲೇ ಅಥವಾ 1 ಮಾರ್ಕಲ್ಲೇ 2 ಕ್ವಶನ್, 2 ಮಾರ್ಕಲ್ಲೇ 2 ಕ್ವಶನ್ನ ಕೇಳಿದ್ರೆ ಸೊ ಅಲ್ಲಿಗೂ ಸಹ 6 ಮಾರ್ಕು ಬ್ಯಾಲೆನ್ಸ್ ಆಗುತ್ತೆ. ಸೊ ಈ ತರ ಪಾಸಿಬಿಲಿಟಿ ಈ ವರ್ಷ ಆಗಿದೆ. ಮಾಡಬಾರ್ದು ಅಂತ ಇಲ್ಲ. ಸೊ ಹಾಗೆ ಬಟ್ ವೆಯ್ಟೇಜ್ ಮಾತ್ರ ಆ ಚಾಪ್ಟರ್ ಅಲ್ಲೇ ಅಷ್ಟೇ ಇರುತ್ತೆ. ಸೊ ಬಟ್ ಕ್ವಶನ್ಸ್ ಆ ಕಡೆ ಈ ಕಡೆ ಆಗ್ಬೋದು. ಸೊ 2 ಮಾರ್ಕಲ್ಲಿ ಜಾಸ್ತಿ ಕೇಳ್ಕೊಂಡು 3 ಮಾರ್ಕಿಂಗ್ ಕಡಿಮೆ ಮಾಡ್ಬೋದು, ಅಥವಾ 2 ಮಾರ್ಕ್ ಕಮ್ಮಿ ಕೇಳಿ 3 ಮಾರ್ಕ್ ಜಾಸ್ತಿ ಮಾಡ್ಕೊಬಹುದು. ಸೊ ಈ ತರ ಪಾಸಿಬಿಲಿಟೀಸು ಈ ವರ್ಷದಿಂದ ಉಂಟು. ಹಾಗೆ ಈಗ ವೆಬ್ಸೈಟ್ ಅಲ್ಲಿ 3 ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿದ್ದಾರೆ. ಅದು ಪ್ರಾಕ್ಟೀಸ್ಗೆ ಅಂತ ಹೇಳ್ಬಿಟ್ಟು ಮತ್ತೆ ಜೊತೆಗೆ ಅದನ್ನ ನೋಡ್ಕೊಂಡ್ರೆ ಸ್ಟೂಡೆಂಟ್ಸ್ಗೆ ಯೂಶಲಿ ಬ್ಲೂ ಪ್ರಿಂಟ್ ಜೊತೆಗೆ ಇದು ನೋಡ್ಕೊಂಡ್ರೆ ಆಲ್ಮೋಸ್ಟ್ ಅಲ್ಲಿ ಯಾವ್ಯಾವ ತರ ಕ್ವಶನ್ ಪ್ಯಾಟರ್ನ್ ಬರುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಅದು ಬೇಕಾದ್ರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಬೋರ್ಡ್ ಇಂದ ಪ್ರಿ ಯೂನಿವರ್ಸಿಟಿ ಇಂದ ಸಹ ಅದನ್ನ ಪ್ರಿಂಟ್ ಅದು ಯಾರು ತಗೊಂಡಿಲ್ಲ ವಿದ್ಯಾರ್ಥಿಗಳು, ಸೊ ಅದನ್ನ ತಗೊಳ್ಬಹುದು. ಅಂದ್ರೆ ಇಲಾಖೆ ವೆಬ್ಸೈಟ್ ಅಲ್ಲಿ ಮಾತ್ರ ತಗೊಬಹುದು. ಒಂದು ಕರೆ ಇದೆ ಸರ್, ನೋಡೋಣ. ಖಂಡಿತ ಮೇಡಮ್. ನಮಸ್ತೆ. ನಮಸ್ತೆ. ಪ್ರಶ್ನೆ ಕೇಳಿ, ತಮ್ಮ ಹೆಸರು ಹೇಳ್ಬೋದಾ? ನಮ್ ದಿವ್ಯಾ. ದಿವ್ಯಾ, ಪ್ರಶ್ನೆ ಕೇಳಿ. ಕಂಡೀಷನಲ್ ಪ್ರೊಬಬಿಲಿಟಿನ ಯಾವಾಗ 1 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ ಕೇಳ್ತಾರೆ ಅಂತ. ಒಳ್ಳೆ ಕ್ವಶನ್ ಇದು. ಕಂಡೀಷನಲ್ ಪ್ರೊಬಬಿಲಿಟಿನಲ್ಲಿ ಸೊ ಯಾವಾಗ ಡಾಟಾನ ಕೊಟ್ಟು ಅಂದ್ರೆ ಪ್ರೊಬಬಿಲಿಟಿ ಆಫ್ ಈವೆಂಟ್ಸ್ ನ ಅವರೇ ಡಿಫೈನ್ ಮಾಡಿ, ಎಕ್ಸಾಂಪಲ್ ಪಿ ಆಫ್ ಎ ನ 1/2, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ನ 2/3. ಸೊ ಈ ತರ ಕೊಟ್ಟಿದ್ದಾಗ ಸೊ ಅವಾಗ 1 ಮಾರ್ಕಿಗೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಅದನ್ನ 2 ಮಾರ್ಕಿಗೆ ಯಾವಾಗ ಕೇಳ್ತಾರೆ ಅಂದ್ರೆ ಸೊ ಅವರೇ ಪ್ರಾಬ್ಲಮ್ನ ಥಿಯರಿಟಿಕಲ್ ಆಗಿ ಕೊಟ್ಟು ನಾವೇ ಪ್ರೊಬಬಿಲಿಟೀಸ್ನ ಕಂಡಿಡ್ಕೊಬೇಕು. ಸೊ ಅಂತ ಕೇಸಸ್ ಅಲ್ಲಿ ಅದನ್ನ 2 ಮಾರ್ಕಿಗೆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ನೋ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು, ಧನ್ಯವಾದಗಳು. ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಡೌಟ್ಗಳಿದ್ದರೆ ಕೇಳಲಿಕ್ಕೆ ನೀವು ಕರೆ ಮಾಡಬಹುದು. 245-258, ಮತ್ತೊಂದು ಸಂಖ್ಯೆ 246-289. ಹಾಸನದ ಹೊರಗಿನಿಂದ ಕರೆ ಮಾಡುವವರು 081-72 ಈ STD ಸಂಖ್ಯೆಯನ್ನು ಬಳಸ್ಕೊಳ್ಬಹುದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಶಿವಮೂರ್ತಿ AP. ಸರ್, ಮುಂದುವರಿಸ್ತಾ ಈಗ ನಾವು ಈ ಕಾರ್ಯಕ್ರಮವನ್ನು ಮಾಡೋದ್ರ ಇದೆಲ್ಲ ವಿಷಯವನ್ನ ನೀವು ಈಗಾಗಲೇ ತರಗತಿಗಳಲ್ಲಿ ಮಕ್ಕಳಿಗೆ ಮನದಟ್ಟು ಮಾಡಿಕೊಟ್ಟಿರ್ತೀರಾ. ಕೆಲವರಿಗೆ ಅವರ ಲೆಕ್ಚರರ್ ಹೇಳಿರೋದು ಅರ್ಥ ಆಗ್ಲಿಕ್ಕಿಲ್ಲ, ಅಥವಾ ಬೇರೆಯವ್ರು ಹೇಳಿದಾಗ ಅವ್ರಿಗೆ ನೀವು ಹೇಳೋ ಮೆಥಡ್ ಈಸಿ ಅಂತ ಅನ್ನಿಸ್ಬೋದು. ನಾವು 3 ವಿಭಾಗ ಮಾಡ್ಬೋದು ಸ್ಟೂಡೆಂಟ್ಸಲ್ಲಿ. ಒಂದು ಬರೀ ಪಾಸ್ ಆದರೆ ಸಾಕು ಅನ್ನುವಂಥವ್ರು, ಇನ್ನೊಂದು ಆವ್ರೇಜ್ ಮಾರ್ಕ್ಸ್ ತೆಗೆಯುವಂಥವ್ರು, ಇನ್ನೊಂದು ಔಟ್ ಆಫ್ ಔಟ್ ತೆಗೆಯುವಂಥ ಮಕ್ಕಳಂತೂ ಓದ್ಕೊಳ್ತಿರ್ತಾರೆ. ಸೊ ಈ 3 ವಿಭಾಗದ ಮಕ್ಕಳಿಗೆ ಹೇಗೆ ನೀವು ಟಿಪ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಮತ್ತೊಂದು ಕರೆ ಇದೆ, ನೋಡೋಣ, ನೋಡ್ಬಿಟ್ಟು ಮಾತಾಡೋಣ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಹೇಳಿ. ಮನೋಜ್ ಒಳನರಸೀಪುರದಿಂದ. ಪ್ರಶ್ನೆ ಕೇಳಿ ಮನೋಜ್ ಅವರೇ. KCT ನಲ್ಲಿ ಉತ್ತಮ ರ್ಯಾಂಕ್ ತೆಗೆದುಕೊಳ್ಳಕ್ಕೆ ಎಷ್ಟು ಅಂಕಗಳನ್ನು ತೆಗೆಯಬೇಕು? ಆಕ್ಚುಲಿ ನಿಮಗೆ ಎಲ್ಲರಿಗೂ ಫಸ್ಟ್ ರ್ಯಾಂಕ್ ಬರ್ಬೇಕಂತಾನೆ ಆಸೆ ಇರುತ್ತೆ. ಸೊ ಹಾಗಾಗಿ ಒಳ್ಳೆ ಕ್ವಶನ್. ಸೊ ನೀವು ಎಷ್ಟು 1000 ಒಳಗಡೆ ಅಥವಾ 2000 ಒಳಗಡೆ ಸೊ ಈ ಥರ ರ್ಯಾಂಕಿಂಗ್ ತೊಗೋಬೇಕಂದ್ರೆ ಸೊ ಆ್ಯಕ್ಚುಲಿ ನಾಟ್ ಓನ್ಲಿ ಮ್ಯಾಥಮೆಟಿಕ್ಸ್, ಸೊ ಇಂಜಿನಿಯರಿಂಗ್ ರ್ಯಾಂಕು ನಾನು ಹೇಳ್ತಾ ಇರೋದು. PCMನಲ್ಲಿ ನೀವು ಉತ್ತಮವಾದಂಥ ಸ್ಕೋರ್ ಮಾಡಬೇಕು, ಥಿಯರಿನಲ್ಲೂ ಸಹ. ಸೊ 300 ಮಾರ್ಕ್ಸ್ಗೆ ಸೊ ನೀವು 295 ಅಂಕಗಳಿಗಿನ್ನ ಹೆಚ್ಚು ಸ್ಕೋರ್ ಮಾಡಬೇಕು. ಮತ್ತು 180 ಮಾರ್ಕ್ಸು KCT ಎಕ್ಸಾಮ್ನಲ್ಲಿ ಸೊ ನೀವು ಅಟ್ಲೀಸ್ಟ್ 120 ಮೇಲೆ ಬಂದರೆ ನಿಮಗೆ ಒಳ್ಳೆ ರ್ಯಾಂಕು ಸಹ ಬರುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಮತ್ತೊಂದು ಕರೆ ಇದೆ, ಕರೆ ಕಡಿತ ಆಗಿದೆ ಸರ್. ಮತ್ತೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಮ್ಮ ಕೇಳುಗರಿಗೆ. ರೇಡಿಯೋ ಸೆಟ್ ಇರೋರು ರೇಡಿಯೋ ಸೆಟ್ಟಲ್ಲಿ ಕೇಳಿ, ಇಲ್ಲದೇ ಇರೋರು ಗೂಗಲಲ್ಲಿ 102.2 FM ಲೈವ್ ಅಂತ ಟೈಪ್ ಮಾಡಿದರೆ ಅಲ್ಲಿ ಕೂಡ ರೇಡಿಯೋನ ಕೇಳಬಹುದು. ಮತ್ತೊಂದು ನ್ಯೂಸ್ ಆನ್ ಏರ್
ಅನ್ನುವಂಥ ಒಂದು ಆ್ಯಪ್ ಇದೆ, ಅದನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಕಾರ್ಯಕ್ರಮವನ್ನು ಕೇಳಬಹುದು ಅಂತ ಹೇಳ್ತಾ ಮುಂದುವರ್ಸೋಣ. ಈಗ ನೀವು ಕೊನೆಯದಾಗಿ ಕೇಳಿದ್ರಿ ಸರ್, ಜಸ್ಟ್ ಪಾಸ್ ಆಗ್ತೀನಿ ಅನ್ನೋರ್ಗೆ ಏನ್ ಟಿಪ್ಸ್ ಕೊಡ್ತೀರಾ? ಒಂದು ತಿಂಗಳ ಟೈಮ್ ಇದೆ. ಹೌದು, ನಾನು ಏನೂ ಓದಿಲ್ಲ, ಬಟ್ ಏನೂ ಓದಿಲ್ಲ ಅನ್ನೋದಕ್ಕಿಂತ ಗೊತ್ತಿರುತ್ತೆ ವಿಚಾರಗಳು, ಇಷ್ಟಿನ ತನಕ 1 ವರ್ಷದಿಂದ ಪಾಠ ಕೇಳಿರ್ತಾರೆ ವಿದ್ಯಾರ್ಥಿಗಳು. ಸೊ ಆ ಥರ ವಿದ್ಯಾರ್ಥಿಗಳಿಗೆ ಈಗ ಅವರು ಒಂದು ಸಿಲೆಬಸ್ನ ಕರೆಕ್ಟಾಗಿ ಫಾಲೋ ಅಪ್ ಮಾಡಬೇಕು, ವೇಟೇಜ್ನ ನೋಡ್ಕೊಂಡು ಓದಬೇಕು. ಸೊ ನನಗೆ ಈಗ ನಾನು ಹೇಳ್ತಿರೋದು ಜಸ್ಟ್ ಪಾಸ್ ಆದರೆ ಸಾಕು ಅನ್ನೋ ವಿದ್ಯಾರ್ಥಿಗಳು ಎಲ್ಲ ಚಾಪ್ಟರ್ಗಳನ್ನ ಕವರ್ ಮಾಡೋದಕ್ಕೆ ಆಗಲ್ಲ. ಯಾಕಂದ್ರೆ ಓದೋ ಸ್ಟೂಡೆಂಟ್ಸ್ಗಳು ಮಾತ್ರ ಕವರ್ ಮಾಡಿರ್ತಾರೆ. ನಾನು ಜಸ್ಟ್ ಪಾಸ್ ಆಗ್ತೀನಿ ಅನ್ನೋರು ಕೆಲವನ್ನ ಟಾಪಿಕ್ಸ್ನ ಮಾತ್ರ ರಿಸ್ಟ್ರಿಕ್ಟ್ ಮಾಡ್ಕೊಂಡು, ಸೊ ರಿಸ್ಟ್ರಿಕ್ಟ್ ಮಾಡ್ಕೊಂಡು ಯಾವುದೇ ಒಂದು ಚಾಪ್ಟರ್ ತಗೊಂಡ್ರು ಆ ಚಾಪ್ಟರ್ನ ತರೋ ಆಗಿ ಓದೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಯಾಕೆಂದ್ರೆ ಅದರಲ್ಲಿ ಅರ್ಧ ಇದರಲ್ಲಿ ಅರ್ಧ ಆ ಥರ ಮಾಡ್ಕೊಂಡು ಓದಿದಾಗ ಸೊ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಕೆಲವು ನಾನು ಚಾಪ್ಟರ್ಸ್ನ ಅವ್ರಿಗೆ ಹೇಳ್ಬೇಕಂದ್ರೆ ಈಸಿಯಾಗಿ ಸ್ಕೋರ್ ಮಾಡೋಂಥ ಚಾಪ್ಟರ್ಸ್ಗಳು ಅಲ್ಲಿ ಸಹ ವೇಟೇಜ್ನ ನೋಡಿಕೊಂಡು ಎಕ್ಸ್ಪೆಕ್ಟೇಷನ್ ಕ್ವಶನ್ಸ್ ಇರ್ತವೆ. ಸೊ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಸ್ನ ನೋಡಿದ್ರೆ ಸೊ ಗೊತ್ತಾಗುತ್ತೆ. ಸೊ ಅಂಥ ಚಾಪ್ಟರ್ಗಳು ಯಾವ್ದು ಅಂದರೆ ಮ್ಯಾಟ್ರಿಸಿಸ್ಸು ಒಂದು, ಎರಡನೇದು ಡಿಟರ್ಮಿನೆಂಟ್ಸ್. ಇವೆರಡು ಸಹ ನಂಬರ್ಸಿಂದ ಇರೋದ್ರಿಂದ ಸೊ ಸಿಂಪ್ಲಿಫಿಕೇಶನ್ಸಲ್ಲೇ ತುಂಬ ಗಮನ ಇಟ್ಟು ಮಾಡಬೇಕು. ಸೊ ಆವಾಗ ಮ್ಯಾಕ್ಸಿಮಮ್ ಮಾರ್ಕ್ಸ್, ಯಾಕೆಂದ್ರೆ ಮ್ಯಾಟ್ರಿಕ್ಸ್ ಇಂದ 9 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, ಡಿಟರ್ಮಿನೆಂಟ್ಸ್ ಇಂದ 12 ಮಾರ್ಕ್ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್, ಅದಾದ್ಮೇಲೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್, LPP. ಈ 5 ಚಾಪ್ಟರ್ಗಳನ್ನ ತರೋ ಆಗಿ ಕಂಪ್ಲೀಟ್ ಆಗಿ ಓದಿದಾಗ ಸೊ ಯಾವುದೇ ಸ್ಟೂಡೆಂಟ್ ವಿದ್ಯಾರ್ಥಿ ಸೊ ಫೇಲ್ ಆಗೋದಕ್ಕೆ ಚಾನ್ಸೇ ಇಲ್ಲ. 13 ಚಾಪ್ಟರ್ಗಳಲ್ಲಿ ಹೇಗೆ ಓದ್ಬೇಕು ಅಂತ ನಾನು ಮತ್ತೆ ಕೇಳ್ತೀನಿ. ಒಂದು ಕರೆ ಇದೆ. ಖಂಡಿತ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಹೇಳಿ? ಭವ್ಯಶ್ರೀ ಅಂತ. ಪ್ರಶ್ನೆ ಕೇಳಿ ಭವ್ಯಶ್. ನಾವು ಮುಂದೆ ಇಂಜಿನಿಯರಿಂಗ್ ಹೋದ್ರೆ ಅಲ್ಲಿ ಇಂಟಿಗ್ರೇಷನ್ ಬರುತ್ತಾ, ಹೆಲ್ಪ್ ಆಗುತ್ತಾ ಅಂತ. ಉತ್ತಮವಾದ ಪ್ರಶ್ನೆ. ಆಕ್ಚುಲಿ ಕ್ಯಾಲ್ಕುಲಸ್ ಪಾರ್ಟು ವೆರಿ ಇಂಪಾರ್ಟೆಂಟ್. ಈಗ ಸೆಕೆಂಡ್ PU ನಲ್ಲಿ ಇರುವಂತಹ ಕ್ಯಾಲ್ಕುಲಸ್ ಪಾರ್ಟ್ ನಾನು ಏನು ಹೇಳಿದೆ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಮತ್ತು ಇಂಟಿಗ್ರೇಷನು, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸು, ಡಿಫ್ರೆನ್ಷಿಯಲ್ ಈಕ್ವೇಷನ್ಸು, ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್. ನಿಮಗೆ ಇಂಜಿನಿಯರಿಂಗ್ ಸಿಲೆಬಸ್ಸಲ್ಲೂ ಸಹ ನೆಕ್ಸ್ಟು ಹೋದರೆ ಖಂಡಿತವಾಗೂ ಬರುತ್ತೆ. ಸೊ ಹಾಗಾಗಿ ಇಂಟಿಗ್ರೇಷನ್ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಗಮನ ಹರಿಸಿ. ಸೊ ಹಾಗಾಗಿ ಗಮನ ಹರಿಸಿ ಚೆನ್ನಾಗಿ ಫಾರ್ಮುಲಾಸ್ ಇದ್ದಾವೆ, ಫಾರ್ಮುಲಾಸ್ ವರ್ಕೌಟ್ ಮಾಡಿ, ಡಿಫ್ರೆಂಟ್ ಮೆಥಡ್ ಆಫ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇದೆ. ಸೊ ಆ ಟೈಪ್ಸ್ನೆಲ್ಲ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಖಂಡಿತವಾಗೂ ಒಳ್ಳೆಯ ಅಂಕಗಳನ್ನ ತೆಗಿಬೋದು ಇಂಟಿಗ್ರೇಷನಲ್ಲಿ. ಜೊತೆಗೆ ಮುಂದೆ ಸಹ ಅದು ಯೂಸ್ ಆಗುತ್ತೆ. ಸರ್, ಮತ್ತೆ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಅಲ್ಲಿ ಎಲಿಪ್ಸ್ ಮತ್ತೆ ಪ್ಯಾರಾಬೋಲಾ ಬಿಟ್ರೆ ಬೇರೆ ಏನ್ ಓದಬೇಕು ಅಂತ? ಅಲ್ಲಿ ಹೌದು, ಬಟ್ ಎಲಿಪ್ಸ್ ಅಂಡ್ ಆಕ್ಚುಲಿ ಪ್ಯಾರಾಬೋಲಾ ಕೆಲವು ಒಂದೇ 2 ಅಥವಾ ಪ್ರಾಬ್ಲಮ್ಸ್ ಅಷ್ಟೇ ಇರೋದು. ಸೊ ಅಲ್ಲಿ ಬರೋದು ಸರ್ಕಲ್ಸ್, ಏರಿಯಾ ಆಫ್ ಸರ್ಕಲ್ಸು ಮತ್ತು ಏರಿಯಾ ಆಫ್ ಎಲಿಪ್ಸು. ಆ ಏರಿಯಾ ಆಫ್ ಎಲಿಪ್ಸಲ್ಲೇ ಒಂದು ಸ್ವಲ್ಪ ಎಕ್ಸಾಂಪಲ್ಸು ಇದೆ. x² + 4 + y² / 9 = 1 ಆ ಥರ ಪ್ರಾಬ್ಲಮ್ಸು ಸಹ ನೀವು ಏರಿಯಾ ಆಫ್ ಎಲಿಪ್ಸ್ನ ಫೈಂಡ್ ಔಟ್ ಮಾಡಿದ್ರೆ ಅಲ್ಲಿ ವೇರಿಯೇಬಲ್ಸ್ನ ಅಷ್ಟೇ ಕಾನ್ಸ್ಟೆಂಟ್ನ ಚೇಂಜ್ ಮಾಡಿಕೊಂಡು ಮಾಡೋಂಥದ್ದು ಸೇಮ್. ಅದಾದಮೇಲೆ ಈಗ ಲೈನಿಂದ ಬೌಂಡ್ ಆಗಿರೋಂಥ ಲೈನ್ ಬಿಟ್ವೀನ್ ಆಕ್ಸಿಸ್ ಮತ್ತು ಲೈನು, ಅದರಿಂದ ಬರೋಂಥ ಪ್ರಾಬ್ಲಮ್ಸು ಸಹ ಒಂದು ಓದ್ಕೊಳ್ಳಿ. ಅಲ್ಲಿ 5 ಮಾರ್ಕ್ ಕ್ವಶನ್ ಮಾತ್ರ ಬರುತ್ತೆ. ನಿಮ್ಗೆ ಆ 5 ಮಾರ್ಕ್ ಕ್ವಶನ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕರೆ ಕಡಿತ ಆಗಿದೆ. ನೀವು ಬರೀ ಪಾಸ್ ಆದ್ರೆ ಸಾಕು ಅನ್ನೋಂಥ ಮಕ್ಕಳು ಎಷ್ಟು ಚಾಪ್ಟರ್ಸ್ನ ಈಸಿಯಾಗಿ ಓದ್ಕೋಬಹುದು ಅಂತ ಹೇಳ್ತಾ ಇದ್ರಿ. ಹೌದು ಮೇಡಮ್, ಹೌದು. ಈ 5 ಚಾಪ್ಟರ್ಗಳನ್ನ ಸೊ ಕವರ್ ಮಾಡಿದ್ರೆ ಸೊ ಈಸಿಯಾಗಿ ಪಾಸ್ ಆಗ್ಬೋದು. ಒಳ್ಳೆ ಅಂಕಗಳನ್ನ, ಪಾಸಿಂಗ್ ಮಾರ್ಕ್ಗಿನ್ನ ಜಾಸ್ತಿನೇ ತಗೋಬಹುದು. ಮತ್ತೆ ಜೊತೆಗೆ ನಮ್ಗೆ 80 ಅಂಕಗಳಿಗೆ 24 ಮಾರ್ಕ್ಸ್ ತಗೊಂಡ್ರೆ ಸೊ ಸ್ಟೂಡೆಂಟು ಪಾಸ್. ಹೌದಾ? ಪಾಸ್. ಮತ್ತೆ ಜೊತೆಗೆ ಇಂಟರ್ನಲ್ ಮಾರ್ಕ್ಸ್ ಸೊ ಏನಿರುತ್ತೆ 20ಕ್ಕೆ 24 ತಗೊಂಡಾಗ 80ಕ್ಕೆ 20 ಮಾರ್ಕ್ಸ್ಗೆ ಇಂಟರ್ನಲ್ ಮಾರ್ಕ್ಸ್ನಲ್ಲಿ 11 ಮಾರ್ಕ್ಸ್ನ ಕಂಪಲ್ಸರಿ ತಗೊಳ್ಳೇಬೇಕು. ಯಾಕಂದ್ರೆ 100ಕ್ಕೆ 35% ಪಾಸಿಂಗ್ ಮಾರ್ಕು. ಸೊ ಹಾಗಾಗಿ 35 ಅಂಕಗಳನ್ನ ವಿದ್ಯಾರ್ಥಿ ಪಡಿಲೇಬೇಕು. ಸೊ ಹಾಗಾಗಿ 80ಕ್ಕೆ 34 ಮಿನಿಮಮ್ ಬರಲೇಬೇಕು. ಸೊ ಪಾಸಿಂಗ್ ಮಾರ್ಕೆ ಮೇಡಮ್ ಅದೊಂದಿದೆ. ಆಮೇಲೆ ಇನ್ನು 60-70 ತಗೋಬೇಕು ಅನ್ನೋರು ಅವ್ರಿಗೂ ಹೇಳ್ತೀನಿ. ಸೊ ಅವರು ಆ್ಯಕ್ಚುಲಿ ಏನಂದರೆ ನಮ್ಮಲ್ಲಿ ಏನು ಅಂತ
ತುಂಬ ಕಠಿಣ ಅಂತದೇನಿಲ್ಲ. ಸೊ ಯಾವಾಗ ವಿದ್ಯಾರ್ಥಿಗಳು ಹಾರ್ಡ್ ವರ್ಕ್ನ ಮಾಡ್ತಾ ಹೋಗ್ತಾ ಹೌದು ಮಕ್ಕಳನ್ನು ಅಷ್ಟೇನೆ. ಯಾಕೆಂದ್ರೆ ಹಾರ್ಡ್ ವರ್ಕ್ ಮ್ಯಾಥಮೆಟಿಕ್ಸ್ ಅಂದ್ರೆ ಬರೀ ಓದ್ಕೊಂಡು ನಾವು ಮುಂದೆ ಬರೀತೀನಿ ಅನ್ನೋದು ತಪ್ಪದು ಆಕ್ಚುಲಿ. ಯಾಕಂದ್ರೆ ಓದ್ಕೊಂಡು ಹೋದಾಗ ಎಷ್ಟೋ ಸ್ಟೆಪ್ಸ್ ತಪ್ಪಾಗುತ್ತೆ. ಸೊ ಈ ತರ ಆದಾಗ ಅವರಲ್ಲೇ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳಿದೆ ಅಂದ್ರೆ ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡಿದ್ರೆ ಮ್ಯಾಥಮೆಟಿಕ್ಸ್ ನಲ್ಲಿ ಯಾವುದೇ ಫಾರ್ಮುಲಾಸ್ ಆಗಿರ್ಬೋದು, ಸಿಂಪ್ಲಿಫಿಕೇಶನ್ಸ್ ಇರ್ಬೋದು, ಚೆನ್ನಾಗಿ ಬರಬೇಕಂದ್ರೆ ಹಾರ್ಡ್ ವರ್ಕ್ ಮಾಡಿದಾಗ ಮಾತ್ರ ಸಾಧ್ಯ. ಸೊ ಹಾಗಾಗಿ ಈಗ 60-70 ತಗೊಂಡ್ರು ಆ ತರ ವಿದ್ಯಾರ್ಥಿಗಳು. ಸರ್ ಒಂದು ಕರೆ ನೋಡೋಣ. ನಮಸ್ತೆ. ನಮಸ್ತೆ. ಹಲೋ ನಮಸ್ತೆ. ತಮ್ಮ ಹೆಸರು ಹೇಳಿಬಿಟ್ಟು ಪ್ರಶ್ನೆ ಕೇಳಿ. ಮೇಡಮ್ ನನ್ನ ಹೆಸರು ರಾಜು ಅಂತ. ಪ್ರಶ್ನೆ ಕೇಳಿ. ನಾನು ಹಲೋ ಸರ್. ಹೇಳಿ ರಾಜು ಅವರೇ. ಸರ್ ನಮಸ್ತೆ. ನಮಸ್ತೆ ಸರ್, ಇದು ನಮ್ಮ ಗೌರ್ಮೆಂಟ್ ಕಾಲೇಜಲ್ಲಿ ನಾವೆಲ್ಲ ಮಾರ್ಕ್ಸ್ MCQ ಎಲ್ಲ ನಮಗೆ ಆಗಿರಲ್ಲ ಕರೆಕ್ಟ್ ಆಗಿ. ನಾವು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೇಕು ಅಂದ್ರೆ ಯಾವ ತರ ಪ್ಲಾನ್ ಮಾಡ್ಬೇಕು ಸರ್? ನಮ್ಗೆಲ್ಲ CET ಎಲ್ಲ ಇರಲ್ವಲ್ಲ ಅಷ್ಟು. ಇಲ್ಲಿ CET ಅಂತ ಬರ್ತಾ ಇಲ್ಲ. ಸೊ ಇಲ್ಲಿ ಬೋರ್ಡ್ ಎಕ್ಸಾಮ್ಸ್ ಇರೋದು. ಸೊ ಬೋರ್ಡ್ ಎಕ್ಸಾಮ್ಸ್ಗೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಅಂದ ತಕ್ಷಣ ಅದೆಲ್ಲ ಕಾಂಪಿಟೇಟಿವ್ ಕ್ವಶನ್ ಅಂತ ಆಗಂತ ತಿಳ್ಕೊಬಾರ್ದು. ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಬರುವಂಥದ್ದೆಲ್ಲ ನೀವು ಕಂಪ್ಲೀಟ್ NCERT ತರೋ ಆಗಿ. ಸೊ ಕಾನ್ಸೆಪ್ಟ್ ಈಗ ಅಲ್ಲಿ ಬರೋಂಥ ಮಿಸ್ಲೇನಿಯಸ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಅವನ್ನೆಲ್ಲವನ್ನೂ ಕವರ್ ಮಾಡಿದಾಗ ಕಾನ್ಫಿಡೆಂಟ್ ಆಗಿ ಸೊ ನೀವು ಯಾವುದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನೀವು ಈಸಿಯಾಗಿ ಅಟೆಂಡ್ ಮಾಡ್ತಾ ಹೋಗ್ಬೋದು. ಜೊತೆಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಸಹ ನಿಮ್ಮ ಉಪನ್ಯಾಸಕರನ್ನ ಭೇಟಿ ಮಾಡಿದ್ರೆ ಖಂಡಿತವಾಗಿಯೂ ಅವರು ನಿಮಗೆ ಕ್ಲಾರಿಫೈ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಸರ್ಕಾರಿ ಕಾಲೇಜ್ ಅನ್ನೋದೇನು ಬರಲ್ಲ. ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಟ್ಟು ಓದ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಒಂದು. ಆಮೇಲೆ ರಾಜು ಅವರೇ, ಕಾರ್ಯಕ್ರಮದ ಕೊನೆಗೆ ಸರ್ ನಂಬರ್ ಕೊಡ್ತೀವಿ. ನಿಮ್ಗೇನಾದ್ರು ಡೌಟ್ ಇದ್ರೆ ಸರ್ನ್ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಈ ಇಡೀ ಕಾರ್ಯಕ್ರಮ AIR ಹಾಸನ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೂಡ ಲಭ್ಯ ಇರುತ್ತೆ. ಮತ್ತೆ ನೀವು ಇದನ್ನ ಕೇಳ್ಕೋಬಹುದು. ಮೇಡಮ್ ಅದಕ್ಕೇನೆ ನಮ್ಗೆ ಈಗ ಎಲ್ಲ MCQ ಈಗ ಮಾಡೋದ್ರಿಂದ ಔಟ್ ಆಫ್ ಔಟ್ ಎಲ್ಲ ನಮ್ಗೆ ಕಷ್ಟ ಆಗುತ್ತೆ. ಯಾಕಂದ್ರೆ MCQ ಎಲ್ಲ ಮುಂದ್ಲಿ ತರ ರೈಟಿಂಗ್ ಬರೆಯೋದಿದ್ರೆ ನಾವು ಕಲ್ತ್ಬಿಟ್ಟು ಬರೀತಿದ್ವಿ. ಈಗ ನಮ್ಗೆಲ್ಲ ಪ್ರಾಪರ್ ಆಗಿ CET ಆಗಿರಲ್ಲ, ಏನಾಗಿರಲ್ಲ. ಹಂಗಾಗಿ ನಾವು ಅದೊಂದು ನಮ್ಗೆ ತುಂಬಾ ಇದು ನಮ್ಮ ಗೌರ್ಮೆಂಟ್ ಕಾಲೇಜ್ ಮಕ್ಕಳುಗಳಿಗೆ ತುಂಬಾ ಟ್ರಬಲ್ ಆಗುತ್ತೆ. ಅದಕ್ಕೇನೆ ಕಾಲ್ ಮಾಡಿದ್ವಿ. ಒಳ್ಳೇದಾಯ್ತು. ಸೊ ಒಳ್ಳೆ ಕ್ವಶನ್. ಬಟ್ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಯಾವಾಗ ವಿದ್ಯಾರ್ಥಿಗಳು ನಾನು ಹೇಳಿದ್ನಲ್ಲ ಕಂಪ್ಲೀಟ್ ಸಿಲೆಬಸ್ನ ತಯಾರಾದಾಗ ಸೊ MCQs ಈಸಿಯಾಗಿ ಅಟೆಂಡ್ ಮಾಡ್ತಾ ಹೋಗ್ಬೋದು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸರ್, ಇದು 70-80 ಅಂಕ ತಗೋಬೇಕು ಅನ್ನೋರ್ಗೆ ಹೇಳ್ತಾ ಇದ್ರಿ. ಹೌದು ಮೇಡಮ್. ನಾನು ಇಲ್ಲಿ ಜಸ್ಟ್ ಪಾಸ್ ಆದ್ರೆ ಅನ್ನೋ ವಿದ್ಯಾರ್ಥಿಗಳಿಗೆ ಹೇಗೆ ಹೇಳಿದೆ ಸೊ ಅದೇ ರೀತಿ. ಸೊ 60-75 ಯಾಕೆಂದ್ರೆ ಈಸಿಯಾಗಿ ಮ್ಯಾಥಮೆಟಿಕ್ಸ್ ಅಲ್ಲಿ 80ಕ್ಕೆ 75 ಮಾರ್ಕ್ ಅಂಕಗಳನ್ನ ಈಸಿಯಾಗಿ ತಗೊಬಹುದು. ಸೊ ಕೆಲವು ಚಾಪ್ಟರ್ಗಳನ್ನ ಒಂದೊಂದು ಹೇಳ್ಬೇಕಂದ್ರೆ ಈಗ ಹೇಳ್ತೀನಿ. ಸೊ ವಿದ್ಯಾರ್ಥಿಗಳು ರಿಲೇಷನ್ಸ್ ಅಂಡ್ ಫಂಕ್ಷನ್ಸು, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸು, ಮ್ಯಾಟ್ರಿಸಿಸ್ಸು, ಡಿಟರ್ಮೆಂಟ್ಸು, ಜೊತೆಗೆ ಕಂಟಿಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ, ಅಪ್ಲಿಕೇಶನ್ ಆಫ್ ಡಿರವೇಟಿವ್ಸು, ವೆಕ್ಟರ್ಸು, 3D ಪ್ರೊಬಬಿಲಿಟಿ ಮತ್ತು LPP ಇಷ್ಟು ಚಾಪ್ಟರ್ಗಳನ್ನ ಕಂಪ್ಲೀಟ್ ಆಗಿ ತರೋ ಹೋಗಿದ್ರೆ ಖಂಡಿತವಾಗ್ಲು ಮಕ್ಕಳು ಏನು ಈಗ 2 ಮಾರ್ಕ್ ಇರ್ಬೋದು, 3 ಮಾರ್ಕ್ ಇರ್ಬೋದು, ಜೊತೆಗೆ 5 ಅಂಕದ ಪ್ರಶ್ನೆ ಇರ್ಬೋದು, ಜೊತೆಗೆ 6 ಮಾರ್ಕು ಮತ್ತು 4 ಅಂಕಗಳ ಪ್ರಶ್ನೆ ಇರ್ಬೋದು. ಸೊ ಅವನ್ನೆಲ್ಲವೂ ಸಹ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಇಷ್ಟನ್ನ ಮಾತ್ರ ಕಂಪ್ಲೀಟ್ ಆಗಿ ತರೋ ಆಗ್ಬೇಕು ವಿದ್ಯಾರ್ಥಿಗಳು. ಇನ್ನ ಔಟ್ ಆಫ್ ಔಟ್ ತೆಗಿಯೋರಂತೂ ಯಾವುದನ್ನು ಬಿಡದಲೆ. ಸೊ ಅವರಿಗೆ ಬ್ಲೂ ಪ್ರಿಂಟ್ ಇಟ್ಕೊಂಡು ಸೊ ಫಸ್ಟ್ ಅವರು ಬ್ಲೂ ಪ್ರಿಂಟ್ ಇಟ್ಕೊಂಡು ನೋಡಿ ವೇಟೇಜ್ಗೆ ಹೋಗೋದಕ್ಕಿಂತ ಮುಂಚೆ ಕಂಪ್ಲೀಟ್ ಎಲ್ಲರೂ ತರೋ ಆಗಿದ್ರೆ ಸೊ ಆಮೇಲೆ ಕ್ವಶನ್ ಪೇಪರ್ನ ನೋಡಿದಾಗ ನಾನು ಇದನ್ನ ಕವರ್ ಮಾಡಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಸಹ ಬರ್ತಾ ಹೋಗುತ್ತೆ. ಸೊ ಹೇಳಿದ್ನಲ್ಲ ಮಿಸ್ಲೇನಿಯಸ್ ಇಂದ ಹಿಡಿದು ಯಾವುದೇ ಎಕ್ಸಾಂಪಲ್ಸ್, ವರ್ಕ್ಡ್ ಎಕ್ಸಾಂಪಲ್ಸ್ ಇರ್ಬೋದು, ಎಕ್ಸಸೈಸ್ ಪ್ರಾಬ್ಲಮ್ಸ್ ಇರ್ಬೋದು, ಮತ್ತೆ ಜೊತೆಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಇಲ್ಲಿ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಬೇಕಾದ್ರೆ ಸೊ 4 ಹಂತವಾಗಿ ಕರೆ ಇದೆ ಸರ್. ನಮಸ್ತೆ. 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 ತಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ನಿಖಿಲ್ ಅಂತ ಆಲೂರಿಂದ. ನಮ್ ಕ್ವಶನ್ ಬಂದ್ರು ಇಂಟಿಗ್ರೇಷನ್ ಪಾರ್ಟ್ ಇಂದ. ಅದು ರೂಟ್ 1/x²a² ಅದು ಮತ್ತೆ 1/x²+a² ಎಲ್ಲ ಡಿರೈವೇಷನ್ಸ್ ಇದಾವಲ್ಲ. ಹೌದು. ಆ ಟೆಕ್ಸ್ಟ್ ಬುಕ್ ಅಲ್ಲಿ ಒಂಥರ ಮೆಥಡ್ ಕೊಟ್ಟಿದ್ದಾರೆ, ಮತ್ತೆ ಪಾರ್ಷಿಯಲ್ ಫ್ರಾಕ್ಷನ್ ಅಂತ ಮೆಥಡ್ ಇದೆ ಸರ್, ಎರಡು. ಓಕೆ. ಅದು ಯಾವ್ದು ಮಾಡಿದ್ರೆ ಬೆಸ್ಟ್ ಅಂತ ಎಕ್ಸಾಮ್ ನಿಮ್ಗೆ? ಆದಷ್ಟು NCERT ನಲ್ಲಿ ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡ್ ಮಾಡಿದ್ರು ತಪ್ಪಿಲ್ಲ ಆ್ಯಕ್ಚುಲಿ. ಅಲ್ಲಿ A ವ್ಯಾಲ್ಯೂ B ವ್ಯಾಲ್ಯೂನ ಕಂಡುಹಿಡ್ಕೊಂಡು ನೀವು ಮಾಡ್ಬೋದು. ಸೊ ಆದಷ್ಟು ನೀವು NCERT ನಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅದೇ ಥರನೇ ಹೋಗಿ. ಸೊ ಈಗ ಎಕ್ಸಾಂಪಲ್ 1/x² - a² ಆ ಥರ ಇದ್ದಾಗ ಅದನ್ನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2a ಮಾಡಿಕೊಂಡು ಆ ಥರನೂ ಮಾಡ್ತಾ ಹೋಗ್ಬೋದು. ಅಥವಾ ನೀವು ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡಲ್ಲಿ ಮಾಡಿದಾಗಲೂ ಅಲ್ಲಿ A ವ್ಯಾಲ್ಯೂ B ವ್ಯಾಲ್ಯೂ ಬರುತ್ತೆ. ಸೊ ಅದನ್ನು ಕಾಮನ್ ತೆಗೆದು ಸೊ ಮಾಡ್ತಾ ಹೋಗ್ಬೋದು, ಏನು ತೊಂದರೆ ಏನಿಲ್ಲ. ಮತ್ತೆ ಬೇರೆ ಏನಾದರೂ ಇದೆಯಾ? ಇನ್ನೊಂದು ಡೌಟ್ ಇದೆ. ಹೇಳಿ.
ಅದೇ MCQ ಅಲ್ಲಿ ಅಸರ್ಷನ್ ಮತ್ತೆ ರೀಸನ್ ಅಂತ ಇರುತ್ತಲ್ಲ, ಹೌದು. ನಂಗೆ ಆಪ್ಷನ್ ಸೆಲೆಕ್ಟ್ ಮಾಡೋಕೆ ಕಷ್ಟ ಆಗುತ್ತೆ ಹೆಂಗೆ ಈಗ ಅಂತ. ಅದು ಆ್ಯಕ್ಚುಲಿ ಅದೇ ಆಗಲೇ ಹೇಳಿದೆ ನಾನು ಆಲ್ರೆಡಿ. ಅದು ಅಸರ್ಷನ್ ಆ್ಯಂಡ್ ರೀಸನಿಂಗ್ ಕ್ವಶನ್ ಆ್ಯಕ್ಚುಲಿ ಎಬಿಲಿಟಿ ಟು ಎವಾಲ್ಯುಯೇಟ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಸ್ಟೇಟ್ಮೆಂಟ್ಸ್. ಸೊ ಆ ಎರಡೂ ಸ್ಟೇಟ್ಮೆಂಟ್ಸ್ನ ಕರೆಕ್ಟಾಗಿ ಓದ್ಕೊಬೇಕು. ಒಂದು ಸ್ಟೇಟ್ಮೆಂಟು ಎಕ್ಸಾಂಪಲ್ ಇರ್ಬೋದು, ಆ ಎಕ್ಸಾಂಪಲ್ಗೆ ಡೆಫಿನೇಷನ್ನು ಎರಡನೇ ಸ್ಟೇಟ್ಮೆಂಟಲ್ಲಿ ಇರ್ಬೋದು. ಸೊ ಅವಾಗ ನೀವು ಫಸ್ಟ್ ಸ್ಟೇಟ್ಮೆಂಟ್ ಟ್ರೂನಾ, ಸೆಕೆಂಡ್ ಸ್ಟೇಟ್ಮೆಂಟ್ ಟ್ರೂನಾ ಅಂತ ಗೊತ್ತಾಗಬೇಕು. ಮತ್ತು ಜೊತೆಗೆ ಡೆಫಿನೇಷನ್ಸ್ನೇ ಆಗಲಿ ಯಾವುದೇ ಆಗಲಿ ಅದನ್ನು ಕರೆಕ್ಟಾಗಿ ಓದ್ಕೊಂಡಿದ್ದಾಗ ಮಾತ್ರ ಅಸರ್ಷನ್ ಆ್ಯಂಡ್ ರೀಸನಿಂಗ್ ಕ್ವಶನ್ಸ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ಆವಾಗ ನಿಮಗೆ ಫಸ್ಟ್ ಕ್ವಶನ್ನು ಈಸ್ ಎನ್ ಎಕ್ಸ್ಪ್ಲನೇಷನ್ ಫಾರ್ ಸೆಕೆಂಡ್ ಕ್ವಶನಾ, ಅಥವಾ ಸೆಕೆಂಡ್ ಕ್ವಶನ್ ಈಸ್ ಎಕ್ಸ್ಪ್ಲೇಷನ್ ಫಾರ್ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಎಕ್ಸ್ಪ್ಲನೇಷನ್ ಫಾರ್ ಫಸ್ಟ್ ಸ್ಟೇಟ್ಮೆಂಟ್ ಅನ್ನೋದು ಸೊ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸೊ ಆವಾಗ ನೀವು ಕರೆಕ್ಟಾಗಿ ಯಾವುದನ್ನ ಅಪ್ಲೈ ಮಾಡ್ಬೋದು ಆ ಆಪ್ಷನ್ಸಲ್ಲಿ ಅನ್ನೋದು ಗೊತ್ತಾಗುತ್ತೆ. ಎಕ್ಸಾಂಪಲ್ ಹೇಳ್ಬೋದಾ ಸರ್ ಅವ್ರಿಗೆ? ಎಕ್ಸಾಂಪಲ್ಲು ಒಂದು, ಈಗ ಮ್ಯಾಟ್ರಿಸಿಸಿಂದ ಒಂದು ತೊಗೊಳೋದಾದರೆ ಅಥವಾ ಡಿಫ್ರೆನ್ಷಿಯೇಷನಿಂದ ತೊಗೊಳೋದಾದರೆ, ಅಥವಾ ಮ್ಯಾಟ್ರಿಸಿಸಿಂದಾಗೆ ಬರ್ತೀನಿ. ಒಂದು ಮನೆ ಕ್ವಶನ್ಸು ಸಹ ಬಂದಿತ್ತು ಯಾವುದರಲ್ಲಿ ಅಂದರೆ ಪ್ರಿಪೇಟ್ರಿನಲ್ಲಿ ಅಥವಾ ಮಾಡೆಲ್ ಕ್ವಶನ್ ಪೇಪರ್ಸ್ನ ತೊಗೊಂಡಾಗ ಬರುತ್ತೆ ನೋಡಿ. ಡೆರಿವೇಟಿವ್ನಲ್ಲಿ ತೊಗೊಳೋದಾದರೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಈಸ್ -1 ಅಂತ ಇದೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಈಸ್ ಲಿಮಿಟ್ h ಟೆನ್ಸ್ ಟು 0 ಆಫ್ ಎಫ್ ಆಫ್ ಎ ಮೈನಸ್ h ಅಂತ ಇದೆ. ಸೊ ಅಲ್ಲಿ ಏನಾಗುತ್ತೆ, ಸೊ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಇಸ್ -1 ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0ನಲ್ಲಿ ಅಂತ ಹೇಳಿದ್ದಾರೆ. ಸೊ ಅದು ಕರೆಕ್ಟು. ಅದು ಪ್ರಾಬ್ಲಮ್ನ ಸಿಂಪ್ಲಿಫೈಡ್ ಮಾಡಿ ಕೊಟ್ಟಿರೋಂಥದ್ದು. ಸೆಕೆಂಡ್ ಸ್ಟೇಟ್ಮೆಂಟ್ ಏನು, ಅದು ಡೆಫಿನೇಷನು, ಅಂದರೆ ಅದನ್ನು ಫಾರ್ಮುಲಾ ಯೂಸ್ ಮಾಡಿ ಆ ಡೆರಿವೇಟಿವ್ನ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ನ ಕಂಡುಹಿಡಿಯೋಂಥದ್ದು. ಸೊ ಈ ಥರ ಕೇಸಸ್ಸು ಸೊ ಬರ್ತಾ ಹೋಗುತ್ತೆ. ಸೊ ಇದಕ್ಕೋಸ್ಕರ ನಿಮಗೆ ಸ್ಟೇಟ್ಮೆಂಟ್ಸು ಜೊತೆಗೆ ಒಂದು ಎಕ್ಸಾಂಪಲ್ಸ್ನೂ ಆಗಲಿ ಗೊತ್ತಿರಬೇಕು. ಕಾನ್ಸೆಪ್ಟು ಚೆನ್ನಾಗಿ ಅನಲೈಸ್ ಮಾಡಿದ್ದಾಗ ಮಾತ್ರ ನಿಮಗೆ ಈ ಥರ ಕ್ವಶನ್ಸ್ನ ಸಾಲ್ವ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಇನ್ನೇನಾದ್ರು ಇದೆಯಾ? ಇಲ್ಲ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫೋನ್ ಕರೆ ಇದೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ತಮ್ಮ ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ ಏನಂದ್ರೆ, ನಾನು ಪೇರೆಂಟ್ಸ್ ಮಾತಾಡ್ತಿದ್ದೇನೆ. 1 ಮಾರ್ಕ್ ಕ್ವಶನ್ ಇದೆ ಅಲ್ವಾ ಸರ್, ಫಾರ್ಮುಲಾ ಬದಲಾಗಿ ಚಾಪ್ಟರ್ಸ್ ಮಿಡ್ಲಿಂದ ಅಪ್ಲಿಕೇಶನ್ ಐಟಮ್ಸ್ ಬರ್ಬೋದಾ ಅಂತ ಒಂದು ಪ್ರಶ್ನೆ. ಇನ್ನೊಂದು ಏನಂದ್ರೆ, ಇವಾಗ ಇಂಟಿಗ್ರೇಷನ್ ಕೆಲವು ಮಕ್ಕಳಿಗೆ ಟಫ್ ಆಗ್ತದೆ, 4-5 ಮಾರ್ಕಿಗೆ ಬರ್ತದಲ್ವಾ, ಇದಕ್ಕಾಗಿ 1-2 ಮಾರ್ಕಿಗೆ ಅದು ಜಾಸ್ತಿ ಫೋಕಸ್ ಕೊಟ್ರೆ ಆಗಬಹುದಾ ಅಂತ. ಅಂದರೆ ಖಂಡಿತವಾಗಿಯೂ ನೀವು ಕೇಳಿದ್ದು ಫಸ್ಟ್ ಏನಂದರೆ ಅಪ್ಲಿಕೇಶನ್ ಲೆವೆಲ್ ಆಫ್ ಕ್ವಶನ್ಸು ಬರುತ್ತಾ 1 ಮಾರ್ಕಲ್ಲಿ ಅಂತ ಅಲ್ಲ? ಹೌದು, ಖಂಡಿತವಾಗಿಯೂ. ಸೊ ಯಾಕೆಂದರೆ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ನಿಮಗೆ 10% ಆಫ್ ದಿ ಕ್ವಶನ್ ಪೇಪರ್ ಆ್ಯಕ್ಚುಲಿ ಅನಾಲಿಸಿಸ್ ಮೇಲೇ ಡಿಪೆಂಡ್ ಆಗಿರುತ್ತೆ, ಮತ್ತು ಇನ್ನು 20% ಅಪ್ಲೈ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ಇನ್ನು 30% ಆಫ್ ಕ್ವಶನ್ ಪೇಪರು ಅಂಡರ್ಸ್ಟ್ಯಾಂಡ್ ಮೇಲೆ ಇರುತ್ತೆ, ಮತ್ತು ಇನ್ನು 40% ಆಫ್ ಕ್ವಶನ್ ಪೇಪರು ರಿಮೆಂಬರ್ ಮೇಲೆ ತಯಾರಿ ಮಾಡಿರ್ತಾರೆ. ಸೊ ಆವಾಗ ನಿಮ್ಗೆ ಅಪ್ಲಿಕೇಶನ್ ಆಫ್ ಲೆವೆಲ್ ಕ್ವಶನ್ಸ್ ಇಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಮಾಡೆಲ್ ಕ್ವಶನ್ ಪೇಪರ್ನ ಅಬ್ಸರ್ವ್ ಮಾಡಿರ್ಬೋದು. ಸೊ ಅದರಲ್ಲಿ ಏನಾಗಿದೆ ಅಂದರೆ, ಕೆಲವು ಕ್ವಶನ್ಸು NCERT-ನಲ್ಲೇ ಇರಬೇಕಂತ ಇಲ್ಲ, ಕೆಲವು ಕ್ವಶನ್ಸು ಔಟ್ಸೈಡಿಂದನೂ ಬಂದಿದೆ. ಬಟ್ ಔಟ್ಸೈಡಿಂದ ಬಂದಿರೋದು ಯಾವುದೂ ಸಹ ವಿದ್ಯಾರ್ಥಿಗಳು ಅಟೆಂಡ್ ಮಾಡ್ದಲೇ ಆಗದಲೇ ಇರೋಂಥ ಕ್ವಶನ್ಗಳು ಅಲ್ಲ, ಬರ್ತದೆ. ಸೊ ಮ್ಯಾಥಮೆಟಿಕ್ಸ್ ಅಂದರೆ ಈಗ 2+5 ಅಂದರೆ ಎಷ್ಟು, 7. ಅದನ್ನು ಹಾಗೇ ಕೇಳಬೇಕಂತ ಇಲ್ಲ. ಸೊ 6+1 ಅಂತಲೂ 6+1 ಅಂತಲೂ ಸಹ ಕೇಳ್ಬೋದು. ಸೊ ಆ ಥರ ಕ್ವಶನ್ಸು ನಾವು ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನಂಬರ್ಸು ಚೇಂಜ್ ಆಗೋ ಅಂಥದ್ದು ಇರ್ಬೋದು. ಸೊ ಮೆಥಡು ಮಾತ್ರ ಅದೇ ಇರುತ್ತೆ. ಕಾನ್ಸೆಪ್ಟ್ನ ಪೂರ ಕವರ್ ಮಾಡ್ಕೊಂಡಾಗ, ನಾನು ಅವಾಗಿಂದ ಹೇಳ್ತಿರೋದು ಅದನ್ನೇ, ಕಾನ್ಸೆಪ್ಟ್ನ ಪೂರ ಕವರ್ ಮಾಡ್ಕೊಂಡಾಗ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ತುಂಬ ಈಸಿ ಆಗುತ್ತೆ. ಎರಡನೇದಾಗಿ ಇಂಟಿಗ್ರೇಷನ್ ಮೇಲೆ ಕೇಳಿದ್ರಿ, ಇನ್ನೊಂದ್ಸಲ ಕೇಳೋಕ್ಕಾಗತ್ತಾ? ಅಂದ್ರೆ ಇಂಟಿಗ್ರೇಷನ್ ಕೆಲವು ಮಕ್ಕಳಿಗೆ ಟಫ್ ಆಗ್ತದೆ ಸರ್, ಅದಕ್ಕಾಗಿ 4-5 ಇಂದಲೇ ನಾವು ಅದನ್ನ ಮಕ್ಕಳಿಗೆ ಸ್ಟಡಿ ಮಾಡಿಸಬಹುದಾ, ಅಥವಾ ಕೆಲವೊಂದು ಟಫ್ ಅಂತ ಆದವರೆಗೆ 1-2 ಮಾರ್ಕಿಗೆ ಕೂಡ ಜಾಸ್ತಿ ಫೋಕಸ್ ಕೊಡಬಹುದಾ? ಹೌದು, ಖಂಡಿತವಾಗೂ ಮೇಡಮ್. ಆಕ್ಚುಲಿ ನಾನು ಇಲ್ಲಿ ಹೇಳಿದ್ನಲ್ಲ, ಇಂಟಿಗ್ರೇಷನ್ ಅಲ್ಲಿ 18 ಅಂಕಗಳನ್ನ ಅಲಾಟ್ ಆಗಿದೆ ಸೊ ಕ್ವಶನ್ ಪೇಪರ್ನಲ್ಲಿ. ಹಾಗಾಗಿ ನೀವು ಅಲ್ಲಿ ನನಗೆ ತುಂಬ ಕಷ್ಟ ಆಗ್ತಿದೆ ಅಂದರೆ ಅಲ್ಲಿ ಏನೇ ಇಲ್ಲ. ಸೊ ಇಂಟಿಗ್ರೇಷನ್ನ ಕಲಿಯೋದಕ್ಕಿಂತ ಮುಂಚೆ ಡಿಫ್ರೆನ್ಷಿಯೇಷನ್ನ ಚೆನ್ನಾಗಿ ಕಲ್ತಿರ್ಬೇಕು. ಸೊ ಯಾಕೆಂದರೆ ಡಿಫ್ರೆನ್ಷಿಯೇಷನ್ ಮತ್ತು ಇಂಟಿಗ್ರೇಷನ್ ದೇ ಆರ್ ಆ್ಯಂಟಿ ಡೆರಿವೇಟಿವ್ ಅಂತ ಕರಿತೀವಿ ಇಂಟಿಗ್ರೇಷನ್ನ. ಸೊ ದಟ್ ಈಸ್ ಇನ್ವರ್ಸ್ ಪ್ರೋಸೆಸ್ ಆ್ಯಕ್ಚುಲಿ. ಸೊ ಫಾರ್ಮುಲಾಸ್ ಎಲ್ಲ ಉಲ್ಟಾ ಬರೋದ್ರಿಂದ ಸೊ ಹಾಗಾಗಿ ನೀವಲ್ಲಿ 1 ಮಾರ್ಕಿನ ಅಂಕಗಳನ್ನ ಎಲ್ಲದನ್ನೂ ಕವರ್ ಮಾಡಿಕೊಂಡ್ರೆ ಸೊ ಅಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ನಾವು ಥಿಯರಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ಹಾರ್ಡ್ ವರ್ಕ್ ಮಾಡಬೇಕು. ಫಾರ್ಮುಲಾಸ್ನ ಫಸ್ಟ್ ಪ್ರಾಕ್ಟೀಸ್ ಮಾಡಿಕೊಂಡು ಸೊ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು.
ಯಾವಾಗಲೂ ಅಲ್ಲಿ ಮೆಥಡ್ಸ್ ಆಫ್ ಇಂಟಿಗ್ರೇಷನ್ಸ್ ಅಂತ ಇದೆ. ಸೊ ಬೈ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಇರ್ಬೋದು, ಮತ್ತು ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಮೆಥಡ್ಸ್ ಇರ್ಬೋದು, ಮತ್ತು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಇರ್ಬೋದು. ಸೊ ಅವೆಲ್ಲ ಒಂದೊಂದು ಆ ಪರ್ಟಿಕ್ಯುಲರ್ ಮೆಥಡ್ಸ್ ಅದೇನಿದೆ, ಸೊ ಆ ಮೆಥಡಲ್ಲೇ ಪ್ರೊಸೀಜರಲ್ಲೇ ಹೋದಾಗ ಸೊ ಹೆಚ್ಚು ಅಂಕಗಳನ್ನ ಪಡೀಲಿಕ್ಕೆ ಸುಲಭವಾಗುತ್ತೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಆಯ್ತು ಸರ್, ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಧನ್ಯವಾದ. ನಮಸ್ತೆ, ಧನ್ಯವಾದಗಳು. ನಮಸ್ತೆ ನಮಸ್ತೆ ನಮಸ್ತೆ. ಥ್ಯಾಂಕ್ ಯು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಈಗ ಇತ್ತೀಚೆಗೆ ಪ್ರಿಪ್ರೇಟರಿ ಮುಗ್ದಿದೆ ಅಲ್ವಾ, ಮಕ್ಕಳು ಯಾವ್ದ್ರಲ್ಲಿ ಅತಿ ಹೆಚ್ಚು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ? ಉತ್ತಮವಾದ ಕ್ವಶನ್ ಮೇಡಮ್. ಯಾಕೆಂದ್ರೆ ಒಂದು ಪ್ರಿಪರೇಟರಿನಲ್ಲಿ ತಪ್ಪಾಗಿದ್ದು ವರ್ಷ ಪೂರ್ತಿ ಕಲ್ಸಿರ್ತೀರಾ, ಅವರು ಅಭ್ಯಾಸ ಮಾಡಿರ್ತಾರೆ. ಹೌದು, ಆದ್ರೂ ಪ್ರಿಪರೇಟರಿನಲ್ಲಿ ತಪ್ಪಾಗಿರುವಂಥದ್ದು ಫೈನಲ್ ಎಕ್ಸಾಮ್ನಲ್ಲಿ ತಪ್ಪಾಗಬಾರ್ದು ವಿದ್ಯಾರ್ಥಿಗಳು. ಸೊ ಪ್ರಿಪರೇಟರಿ ಮುಗಿಸಿದ್ಮೇಲೆ ಸ್ಟೂಡೆಂಟ್ಸ್ಗೆ ಗೊತ್ತಾಗುತ್ತೆ ಯೂಶ್ವಲಿ ನಾನು ಎಲ್ಲಿ ತಪ್ಪು ಮಾಡಿದೆ ಅಂತ. ಸೊ ಗೊತ್ತಾದ ತಕ್ಷಣ ಅದನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಆವಾಗ ಮಾತ್ರ ಅದು ನೆಕ್ಸ್ಟ್ ಎಕ್ಸಾಮ್ಸ್ಗೆ ಆ ಥರ ಕ್ವಶನ್ಸ್ ಬಂದಾಗ ಯಾವುದನ್ನು ತಪ್ಪಾಗ್ದಂಗೆ ಬರೆಯೋದಕ್ಕೆ ಅವಕಾಶ ಆಗುತ್ತೆ. ಸೊ ಎಸ್ಪೆಷಲಿ ನಾನು ನೋಡಿರೋಂಥ ನಮ್ಮ ವಿದ್ಯಾರ್ಥಿಗಳಲ್ಲಿ ಆಗಿರ್ಬೋದು, ಇಲ್ಲಿವರೆಗೂ ನನ್ನ ಅನುಭವದಲ್ಲಿ ಆಗಿರೋಂಥ ತಪ್ಪು ಸರಿಗಳನ್ನ ನಾನು ಕೆಲವನ್ನ ಮಾತ್ರ ಎಕ್ಸಾಂಪಲ್ಸ್ ಮುಖಾಂತರ ಕೊಡ್ತಾ ಹೋದರೆ, ಈಗ ಒಂದು ರಿಲೇಷನ್ಸ್ ಅಂತ ಟಾಪಿಕ್ ಇದೆ ಫಸ್ಟ್ ಚಾಪ್ಟ್ರಲ್ಲೇ. ರಿಲೇಷನ್ಸ್ ಅನ್ನೋದ್ರಲ್ಲಿ ಅಲ್ಲಿ ರಿಲೇಷನ್ ಚೆಕ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಶೋ ದಟ್ ಅಂದರೆ ಕ್ವಶನ್ ಏನಾದರೂ ಶೋ ದಟ್ ಅಂತ ಕೇಳಿದ್ರೆ ಈಸಿಯಾಗಿ ಸಹ ಮಾಡ್ತಾ ಹೋಗ್ಬಿಡ್ತಾರೆ. ಸೊ ಅಲ್ಲಿ ವೆರಿಫೈ ಮಾಡಿ ಅಂತ ಕೇಳಿದಾಗ ರಿಲೇಷನ್ಸ್ನ, ಟೈಪ್ಸ್ ಆಫ್ ರಿಲೇಷನ್ಸ್ನ ಸೊ ಸ್ವಲ್ಪ ಆತಂಕಗೊಳಗಾಗ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಏನು ಸೆಟ್, ಯಾವ ಸೆಟ್ ಮೇಲೆ ಡಿಫೈನ್ ಮಾಡಿದ್ದಾರೆ ಆ ಥರದನ್ನ ನೋಡಿಕೊಂಡು ಸೊ ಪ್ರೂವ್ ಮಾಡ್ತಾ ಹೋಗ್ಬೇಕು. ಅದು ಒಂದು. ಮತ್ತು ಜೊತೆಗೆ ವಿದ್ಯಾರ್ಥಿಗಳು ಯಾವುದೇ ಕ್ವಶನ್ಸ್ನ ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ಸೊ ಯಾವುದು ಕಾನ್ಫಿಡೆನ್ಸ್ ಇರುತ್ತೆ, ಸೊ ನನಗೆ ಯಾವುದನ್ನ ಮಾಡಿದ್ರೆ ಫಸ್ಟ್ ನೀಟಾಗಿ ಆನ್ಸರ್ ಬರುತ್ತೆ ಅನ್ನೋದ್ರ ಮೇಲೇ ಫೋಕಸ್ ಮಾಡಬೇಕು. ಸೊ ಎಕ್ಸ್ಟ್ರಾ ಚಾಯ್ಸ್ ಕ್ವಶನ್ಸು ಇರೋದ್ರಿಂದ, ಸೊ ಈಗ ಎಕ್ಸಾಂಪಲ್ 2 ಮಾರ್ಕ್ ಅಂಕಗಳಲ್ಲಿ 2 ಮಾರ್ಕ್ ಕ್ವಶನ್ಸ್ಗಳಲ್ಲಿ 9 ಕ್ವಶನ್ಸ್ ಇದ್ದಾಗ ಅದರಲ್ಲಿ ಅಟೆಂಡ್ ಮಾಡಬೇಕಿರೋದು 6 ಮಾತ್ರ. ಆ 6ಅಲ್ಲಿ ನಿನಗೆ ಯಾವುದು ಚೆನ್ನಾಗಿ 6 ಕ್ವಶನ್ಸ್ ಗೊತ್ತಿದೆ ಅದನ್ನು ಫಸ್ಟು ಅಟೆಂಡ್ ಮಾಡಬೇಕು. ಸೊ ಆಮೇಲೆ ನೆಕ್ಸ್ಟು ಟ್ರೈ ಮಾಡ್ತಾ ಹೋಗಬೇಕು. ಸೊ ಆ ಥರ ಆದಾಗ ಬರ್ತಾ ಹೋಗುತ್ತೆ. ಮತ್ತು ಎರಡನೇದಾಗಿ 2 ಅಂಕ ಪ್ರಶ್ನೆಗಳಲ್ಲಿ ಏರಿಯಾ ಆಫ್ ಎ ಟ್ರಯಾಂಗಲ್ನ ಕೊಟ್ಟು ಅಲ್ಲಿ ವರ್ಟಿಸಿಸ್ನ ಕೊಟ್ಟು ವರ್ಟಿಸಿಸಲ್ಲಿ ಬರೋಂಥ ಕೆ ವ್ಯಾಲ್ಯೂನ ಕಂಡುಹಿಡೀರಿ ಅಂತ ಕೇಳಿದಾಗ ವಿದ್ಯಾರ್ಥಿಗಳು ಒಂದು ತಪ್ಪು ಮಾಡೋದು ಏನಂದರೆ ಅಲ್ಲಿ ಏರಿಯಾನ ಪ್ಲಸ್ ಆರ್ ಮೈನಸ್ ತೊಗೊಳೋದಿಲ್ಲ. ಅದೊಂದು ಪ್ಲಸ್ ಆರ್ ಮೈನಸ್ ತೊಗೊಳ್ಬೇಕು, ವರ್ಟಿಸಿಸ್ನ ಕಂಡುಹಿಡಿಬೇಕು. ವರ್ಟಿಸಿಸ್ ಕೊಟ್ಟಿದ್ದಾಗ ಕೆ ವ್ಯಾಲ್ಯೂನ ಕಂಡುಹಿಡಿಬೇಕಾರೆ ಅದನ್ನು ತುಂಬ ತಪ್ಪುಗಳನ್ನ ಕೆಲವು ವಿದ್ಯಾರ್ಥಿಗಳು ಮಾಡಿರ್ತಾರೆ. ಪದೇ ಪದೇ ಹೇಳಿದ್ದಾಗಲೂ ಸಹ ಆ ಥರದನ್ನ ಮಾಡಿರ್ತಾರೆ. ಮತ್ತು ಡಿಫ್ರೆನ್ಷಿಯೇಷನಿಗೆ ಬಂದಾಗ ಲಾಗರ್ದಮಿಕ್ ಡಿಫ್ರೆನ್ಷಿಯೇಷನ್ ಒಂದೇ ಫಂಕ್ಷನ್ಸ್ನ ಕೊಟ್ಟಿದ್ದಾಗ ಸೊ ವಿ ಕ್ಯಾನ್ ಅಪ್ಲೈ ಲಾಗರ್ದಮ್ ಡೈರೆಕ್ಟ್ಲಿ. ಸಮ್ ಆಫ್ 2 or more ಫಂಕ್ಷನ್ ಪವರ್ ಫಂಕ್ಷನ್ಸ್ ಇದ್ದಾಗ ಸೊ ಇನ್ ದಟ್ ಕೇಸಸ್ಸಲ್ಲೇ ನಾವು ಸಪ್ರೇಟ್ ಮಾಡಿಕೊಂಡು ಯು ಮತ್ತು ವಿ ಅನ್ನು ತೊಗೊಂಡು ಸೊ ಅಪ್ಲೈ ಮಾಡಬೇಕು. ಸಪ್ರೇಟ್ ಲಾಗರ್ದಮ್ನ ಅಪ್ಲೈ ಮಾಡಿ ಸೊ ಡಿಫ್ರೆನ್ಷಿಯೇಟ್ ಮಾಡಿ ಸಿಂಪ್ಲಿಫಿಕೇಷನ್ನ ಮಾಡಬೇಕು. ಮತ್ತು ಅದರಲ್ಲೂ ಸಹ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ನಲ್ಲಿ ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ದು ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಕೊಟ್ಟಾಗಲೂ ಸಹ ಕಾನ್ಸಂಟ್ರೇಟ್ ಮಾಡಬೇಕು ವಿದ್ಯಾರ್ಥಿಗಳು. ಅಲ್ಲಿ dx/dt ಇರ್ಬೋದು, dy/dt ಇರ್ಬೋದು, ಮತ್ತು ಎಗೈನ್ d²/dx² ಮಾಡಬೇಕಾದ್ರೆ ಸೊ ಅದರದ್ದು ಸಹ ಫಾರ್ಮುಲಾನ ಕರೆಕ್ಟಾಗಿ ನೋಡಿಕೊಂಡು ಸಿಂಪ್ಲಿಫಿಕೇಷನ್ನ ಮಾಡ್ಬೋದು. ಮತ್ತು ತುಂಬ ಈಸಿ ಮೆಥಡು ವಿದ್ಯಾರ್ಥಿಗಳು ಕೊಟ್ಟ ತಕ್ಷಣ 5 ಅಂಕದ ಪ್ರಶ್ನೆಯಲ್ಲಿ ಮ್ಯಾಟ್ರಿಕ್ಸ್ ಮೆಥಡ್ನ ಯೂಶ್ವಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಚೂಸ್ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಮ್ಯಾಟ್ರಿಕ್ಸ್ ಮೆಥಡ್ ಮಾಡಬೇಕಾದ್ರೆ ಸೊ ಯಾವುದೇ ಶಾರ್ಟ್ಕಟ್ನ ಬಳಸಬಾರ್ದು. 1, 2 XYZನ ಕಂಡುಹಿಡಿಬೇಕಾದ್ರೆ ಅವರು ಆ ಮ್ಯಾಟ್ರಿಕ್ಸ್ ರೂಪದಲ್ಲೇ ಆನ್ಸರ್ನ ಇಟ್ಟು ಬಂದುಬಿಡ್ತಾರೆ, ಮ್ಯಾಟ್ರಿಕ್ಸ್ ರೂಪದಲ್ಲೇ. ಸೊ ಆವಾಗ 5 ಅಂಕಗಳ ಪ್ರಶ್ನೆಗೆ ನಮಗೆ 4 ಅಂಕಗಳು ಮಾತ್ರ ಸಿಗುತ್ತೆ. ಸೊ ಫೈನಲ್ ಮಾಡಿರ್ತಾರೆ. ಯಾಕೆಂದರೆ ನನಗೆ ಇದು ಒಂದು ಎಕ್ಸಾಂಪಲ್ಲು ಸಹ ಸಿಕ್ಕಿದೆ. ಒಂದು ಇದನ್ನು ವಿದ್ಯಾರ್ಥಿನೇ ಸಹ ಆ್ಯಕ್ಚುಲಿ ಶಿ ಗಾಟ್ 99 ಇನ್ ಮ್ಯಾಥಮೆಟಿಕ್ಸ್. ಬಟ್ ಜೆರಾಕ್ಸ್ ತರಿಸಿದಾಗ ಆ ವಿದ್ಯಾರ್ಥಿ ತಪ್ಪು ಮಾಡಿದ್ದು ಲಾಸ್ಟ್ಗೆ X/Y/Z ವ್ಯಾಲ್ಯೂನ ಸೆಪ್ರೇಟಾಗಿ ಬರ್ದಿಲ್ಲ ಅನ್ನೋ ಒಂದು ಇದು. ಸೊ ಅದ ಸಣ್ಣ ಒಂದು ಮಾರ್ಕು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಸಣ್ಣ ಮಿಸ್ಟೇಕಿಂದ ಕಳ್ಕೊಬಾರ್ದು ಅನ್ನೋದು ಹಾಗೆ. ಮತ್ತು LPPನಲ್ಲಿಯೂ ಸಹ ಅಷ್ಟೇ. ಈಗ 2 ಕಾನ್ಸ್ಟೆಂಟ್ನ ಕೇಳಿದಾಗ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಈಸಿಯಾಗಿ ಸಾಲ್ವ್ ಮಾಡಿಬಿಡ್ತಾರೆ. 3 ಕಾನ್ಸ್ಟೆಂಟ್ನ ಕೇಳಿದಾಗ ಎಸ್ಪೆಷಲಿ ಲೈನ್ ಪಾಸಿಂಗ್ ಥ್ರೂ ಆರಿಜಿನ್ ಕೇಳಿದಾಗ ಬೌಂಡೆಡ್ ರೀಜನ್ನ ಯಾವ ಕಡೆಗೆ ತೊಗೊಳೋದು, ಫೀಸಿಬಲ್ ರೀಜನ್ ಅನ್ನೋದ್ರಲ್ಲೇ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸೊ ಅಲ್ಲಿ ಈಗ ಯೂಶ್ವಲಿ 0,0 ಕೊಟ್ಟು ಚೆಕ್ ಮಾಡ್ತೀವಿ. ಫೀಸಿಬಲ್ ರೀಜನ್ ಈಸ್ ಯಾವ ಕಡೆಗೆ ಬರುತ್ತೆ, ಲೈನಿಂದ ಟುವರ್ಡ್ಸ್ ಆರಿಜಿನ್, ಅವೇ ಫ್ರಮ್ ಆರಿಜಿನ್ ಅಂತ. ಲೈನ್ ಪಾಸಿಂಗ್ ಥ್ರೂ ಆರಿಜಿನ್ ಇದ್ದಾಗ ಸೊ ಅದರ್ ದ್ಯಾನ್ ಆರಿಜಿನ್ನ ಕೊಟ್ಟು ಸೊ ಯಾವುದೇ ಪಾಯಿಂಟ್ನ ಕೊಡಿ, ಅಲ್ಲಿ ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡಿ ಟ್ರೂನ ಅಥವಾ ಫಾಲ್ಸ್ ಅನ್ನೋದನ್ನ ಒಂದು ಚೆಕ್ ಮಾಡಬೇಕು. ಅದೊಂದು ಇವನ್ನ ಮಾಡಬೇಕು.
ಇದಿಷ್ಟು ಮಿಸ್ಟೇಕ್ಗಳನ್ನ ಮಾಡದೆ ಮಾಡಿದ್ರೆ ಈಗ ಒಳ್ಳೆ ಅಂಕಗಳನ್ನ ತೆಗೆದುಕೊಳ್ಬಹುದು. ಮತ್ತೆ ಪಾರ್ಟ್ ಏನಲ್ಲೂ ಅಷ್ಟೇನೆ, ಪಾರ್ಟ್ ಏನಲ್ಲಿ ಆನ್ಸರ್ ಮಾಡಬೇಕಾದ್ರೆ ಒಂದು ಕ್ವಶನ್ನ ಎಲ್ಲೂ ಸಹ ಮತ್ತೆ ರಿಪೀಟ್ ಮಾಡಬಾರ್ದು. ರಿಪೀಟ್ ಮಾಡಿದ್ರೆ ಫಸ್ಟ್ ಯಾವ್ದು ಬರ್ದಿರ್ತಾರೆ ಅದಕ್ಕೆ ಮಾತ್ರ ಆನ್ಸರ್ಗೆ ಕನ್ಸಿಡರ್ ಮಾಡ್ತಾರೆ ಮಾರ್ಕ್ಸ್ನ. ಅದು ಸರಿ ಇರಲಿ ಅಥವಾ ತಪ್ಪಿರಲಿ. ಫಸ್ಟ್ ತಪ್ಪಿದ್ದು ಎರಡನೇದು ಸರಿ ಇದ್ರೆ ಸೊ ಫಸ್ಟ್ನೇ ತಪ್ಪಿರೋದನ್ನೇ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಅದನ್ನ ಮತ್ತೆ ರಿಪೀಟ್ ಮಾಡಿ ಬರೀಬಾರ್ದು ಇಲ್ಲಿ ಒಂದು ಅಂಕಗಳ ಪ್ರಶ್ನೆಗಳಲ್ಲಿ. ಹಾಗಾಗಿ ಮತ್ತೆ ಆಪ್ಷನ್ಸ್ನ ಬರ್ದ್ಬಿಟ್ಟು ಸೊಲ್ಯೂಷನ್ನ ಬರ್ದಿರಲ್ಲ. ಸೊ ಆ ಥರ ಕೇಸಸ್ಸಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಆಪ್ಷನ್ ನ ಎಂಟ್ರಿ ಮಾಡಿ ಮತ್ತೆ ಜೊತೆಗೆ ಅದಕ್ಕೆ ಬರುವಂತ ಆನ್ಸರ್ನು ಸಹ ಪಕ್ಕದಲ್ಲೇ ಬರೀಬಹುದು. ಮತ್ತೆ ಫಿಲ್ ಇನ್ ದಿ ಬ್ಲಾಂಕ್ಸ್ ಅಲ್ಲಿ ವಿದ್ಯಾರ್ಥಿಗಳು ನಾನು ಇಲ್ಲಿವರೆಗೂ ನೋಡಿದಾಗೆ 6 ಕ್ವಶನ್ ಆನ್ಸರ್ಸ್ ನ ಕೊಟ್ಟಿರ್ತಾರೆ ಫಿಲ್ ಇನ್ ದಿ ಬ್ಲಾಂಕ್ಸ್ ನಲ್ಲಿ. ಆ 6 ಕ್ವಶನ್ಸ್ ನಲ್ಲಿ 5 ಬರಿಬೇಕಾಗಿರುತ್ತೆ. 5 ಬರಿಬೇಕಾದ್ರೆ ಯಾವ್ದಾದ್ರು 2 ಮಿಸ್ಟೇಕ್ಸ್ ನ ಮಾಡಿದ್ರೆ ಇನ್ನ 2 ಕ್ವಶನ್ ತಪ್ಪಾಗೋ ಚಾನ್ಸಸ್ ಜಾಸ್ತಿ ಐತೆ. ಯಾಕೆಂದ್ರೆ ಕ್ವಶನ್ ನಂಬರ್ 16, 17 ಬರೋ ಆನ್ಸರ್ನ ಬೇರೆದ್ ಬರ್ದು ಮತ್ತೆ ಬೇರೆದಕ್ಕೆ ಬರೋದನ್ನ 16, 17 ಆನ್ಸರ್ನ ಬರ್ದಾಗ ಸೊ ಯೂಶಲಿ 4 ಕ್ವಶನ್ಸ್ಗಳು ಆ ಥರ ತಪ್ಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಿಲ್ ಇನ್ ದಿ ಬ್ಲಾಂಕ್ಸ್ನ ಅಟೆಂಡ್ ಮಾಡಬೇಕಾದ್ರೂ ಸಹ ತುಂಬಾ ಕೇರ್ಫುಲ್ ಆಗಿ ವಿದ್ಯಾರ್ಥಿಗಳು ಅಟೆಂಡ್ ಮಾಡಬೇಕಾಗಿರುತ್ತೆ. ಮತ್ತೆ ತುಂಬ ಈಸಿಯಾಗಿ ನಾನು ಪಾಸ್ ಆಗ್ತೀನಿ ಅಂತ ಅಂದವ್ರಿಗೆ ಇಲ್ಲಿ ಇನ್ನೊಂದು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಸೊ ಪಾರ್ಟ್ ಡಿ ಕ್ವಶನ್ ಪೇಪರ್ನಲ್ಲಿ ಬರೋಂಥ ಪಾರ್ಟ್ ಡಿ ಮತ್ತು ಪಾರ್ಟ್ ಇನ ಸೊ ಕಂಪ್ಲೀಟಾಗಿ ವರ್ಕ್ ಮಾಡಬೇಕು. ಅಲ್ಲಿ ಪಾರ್ಟ್ ಡಿಗೆ ಬಂದಾಗ ಸೊ 7 ಕ್ವಶನ್ಸು ಬರ್ತವೆ ಪಾರ್ಟ್ ಡಿನಲ್ಲಿ. ಸೊ ವಿದ್ಯಾರ್ಥಿಗಳು 6 ಕ್ವಶನ್ನ ಮಾತ್ರ ಅಟೆಂಡ್ ಮಾಡಬೇಕಾಗಿರುತ್ತೆ. ಆ 4 ಕ್ವಶನ್ನ ಮಾತ್ರ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ 7 ಕ್ವಶನ್ನಲ್ಲಿ 4 ಕ್ವಶನ್ನ ಮಾತ್ರ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಅವನ್ನ ಯಾವ್ಯಾವ ಚಾಪ್ಟರ್ನ ಸೊ ಓದ್ಕೊಂಡ್ರೆ ವಿದ್ಯಾರ್ಥಿಗಳು ಸೊ ಅವರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾನೀಗ ಹೇಳ್ತಾ ಹೋಗ್ತೀನಿ. ಕ್ವಶನ್ ನಂಬರ್ 39 ಇನ್ವರ್ಟಿಬಲ್ ಫಂಕ್ಷನ್ಸ್ ಮೇಲೆ ಸೊ ಕ್ವಶನ್ಸು ಬರುತ್ತೆ ಯೂಶುವಲಿ. ಮತ್ತು ಫೈಂಡ್ ದಿ ಇನ್ವರ್ಸ್ ಆಫ್ ದಿ ಫಂಕ್ಷನ್, ಮತ್ತು ವೆರಿಫೈ ದ ಫಂಕ್ಷನ್ ಈಸ್ 1, 1 ಆ್ಯಂಡ್ ಆನ್ 2 ಆರ್ ಬೈಜೆಕ್ಟಿವ್. ಸೊ ಇದ್ರ ಮೇಲೆ ಸೊ ಕ್ವಶನ್ಸು ಬರ್ತಾ ಹೋಗುತ್ತೆ. ಸೊ ಅದನ್ನ ಕಂಪ್ಲೀಟಾಗಿ ಅಲ್ಲಿ ಒಂದು 6 to 8 ಕ್ವಶನ್ಸು ಬರ್ತಾ ಹೋಗುತ್ತೆ. ಎಕ್ಸ್ಪೆಕ್ಟೇಷನ್ ಇರೋಂಥ ಕ್ವಶನ್ಸು ಅವನ್ನ ಕವರ್ ಮಾಡಿದ್ರೆ ಖಂಡಿತವಾಗ್ಲೂ 5ಕ್ಕೆ 5 ಅಂಕಗಳನ್ನ ಅಲ್ಲಿ ಪಡಿಬೋದು. ಮುಂದಿನಾಗಿ ಕ್ವಶನ್ ನಂಬರ್ 40 ಪಾರ್ಟ್ ಡಿ ನಲ್ಲಿ ಕ್ವಶನ್ ನಂಬರ್ 40 ಮ್ಯಾಟ್ರಿಸಿಸ್ ಮೇಲೆ ಕ್ವಶನ್ ಬರುತ್ತದೆ. ಸೊ ಅದು ಪ್ರಾಬ್ಲಮ್ಸ್ ಆನ್ ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಿಸ್, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಿಸ್ ಮತ್ತೆ ಜೊತೆಗೆ ಟ್ರಾನ್ಸ್ಪೋಸ್ ಆಫ್ ದಿ ಮ್ಯಾಟ್ರಿಸಿಸ್ ಮೇಲೂ ಸಹ ಅಲ್ಲಿ 5 ಅಂಕದ ಕ್ವಶನ್ ಬರ್ತಾ ಹೋಗುತ್ತೆ. ಅದನ್ನ ಅದಕ್ಕೆ ಒಂದು ಸ್ವಲ್ಪ ರೆಡಿ ಆಗಬೇಕು. ನೆಕ್ಸ್ಟ್ ಜೊತೆಗೆ ಡಿಟರ್ಮಿನೆಂಟ್ಸ್. ಸೊ ಡಿಟರ್ಮಿನೆಂಟ್ಸ್ನಲ್ಲಿ ಅಪ್ಲಿಕೇಶನ್ ಆಫ್ ಡಿಟರ್ಮಿನೆಂಟ್ಸಲ್ಲಿ ಇರುವಂಥದ್ದು ಮ್ಯಾಟ್ರಿಕ್ಸ್ ಮೆಥಡು. ಸೊ ವಿದ್ಯಾರ್ಥಿಗಳಿಗೆ ಈಗ ತುಂಬ ಟೈಮ್ನ ಸೇವ್ ಮಾಡ್ಕೊಬೇಕಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಅದು ಕ್ವಶನ್ನ ಸಾಲ್ವ್ ಮಾಡೋದಕ್ಕೆ ಹೋಗಲ್ಲ, ಬೇರೆ ಅದನ್ನ ಸ್ಕಿಪ್ ಮಾಡಿ ಬೇರೆದನ್ನ ಮಾಡ್ತಾ ಹೋಗ್ತಾರೆ. ಸೊ ಅವರಿಗೆ ಬಿಟ್ಟಿದ್ದು ವಿದ್ಯಾರ್ಥಿಗಳಲ್ಲಿ ಅದರಲ್ಲಿ ಮಾಡಬೇಕಾದ್ರೆ ಸ್ಟೆಪ್ಸ್ ಪ್ರೊಸೀಜರ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ XYZ ಕಂಡುಹಿಡಿಬೇಕಾದ್ರೆ ಕರೆಕ್ಟಾಗಿ ಮಾಡ್ತಾ ಹೋಗಬೇಕು. ಸೊ ನೆಕ್ಸ್ಟು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ, ಇದು ವೆರಿ ಇಂಪಾರ್ಟೆಂಟು. ಇಲ್ಲಿ ಕೊನೆ ವರ್ಷ ಏನಾಗಿತ್ತಂದರೆ ಈ ಚಾಪ್ಟ್ರಲ್ಲಿ ಇಲ್ಲಿ ಡಿಫ್ರೆನ್ಸ್ ಇದೆ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿನಲ್ಲಿ 5 ಅಂಕದ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಅದು ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಮೇಲೆನೆ ಕ್ವಶನ್ ಇಲ್ಲಿವರೆಗೂ ಸಹ ಕೇಳಿರುವಂಥದ್ದು. ಆದರೆ ಈ ವರ್ಷ ಈ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮೇಲೆ 5 ಅಂಕಗಳ ಕ್ವಶನ್ ಇದೆ, 4 ಅಂಕಗಳ ಕ್ವಶನು ಸಹ ಇದೆ. ಸೊ ಅದರಲ್ಲಿ ಡಿಫ್ರೆನ್ಷಿಯಬಿಲಿಟಿ ಮೇಲೆ 5 ಅಂಕಗಳು ಬಂದರೆ ಕಂಟಿನ್ಯೂಟಿ ಮೇಲೆ 4 ಅಂಕದ ಪ್ರಶ್ನೆ ಬರುತ್ತದೆ. ಅಥವಾ ಕಂಟಿನ್ಯೂಟಿನೇ ಪ್ರಾಬ್ಲಮ್ಸ್ ಇರೋದನ್ನ 5 ಮಾರ್ಕಿನಲ್ಲಿ ಕೇಳಿದಾಗ ಡಿಫ್ರೆನ್ಷಿಯಬಿಲಿಟಿನಲ್ಲಿ ಇರೋದನ್ನ 4 ಮಾರ್ಕಿಗೆ ಕೇಳೋಂಥ ಚಾನ್ಸಸ್ಸು ಈ ವರ್ಷ ಇದೆ. ಯಾಕಂದರೆ ಚೇಂಜ್ ಮಾಡಿದರೆ ಬಟ್ ವೆಯ್ಟೇಜು ಚಾಪ್ಟರ್ದು ಅಷ್ಟೇ ಇರುತ್ತೆ. ಒಳಗಡೆ 1 ಮಾರ್ಕ್ 2 ಮಾರ್ಕ್ ಅದು ಹೇಳಿದ್ನಲ್ಲ. ಸೊ ಅದೇ ಥರ 5 ಮಾರ್ಕ್ ಇರೋದನ್ನ 4 ಮಾರ್ಕಲ್ಲಿ ಕೇಳ್ಬೋದು, 4 ಮಾರ್ಕ್ ಇರೋದನ್ನ 5 ಮಾರ್ಕಲ್ಲೇ ಕೇಳ್ಬೋದು. ಎಲ್ಲೇ ಕೇಳಿದ್ರು ಸೊ ವಿದ್ಯಾರ್ಥಿಗಳು ಗಾಬರಿ ಆಗ್ದಲೆ ಕ್ವಶನ್ ಅಟೆಂಡ್ ಮಾಡೋದನ್ನ ಕಲಿಬೇಕು. ನೆಕ್ಸ್ಟ್ ಅದಾದಮೇಲೆ ಇಂಟಿಗ್ರಲ್ಸಲ್ಲೇ ಪಾಸಿಬಿಲಿಟೀಸ್ ಇರೋದು ಡಿರೈವೇಷನ್ಸ್ ಆನ್ ಇಂಡೆಫಿನೈಟ್ ಇಂಟೆಗ್ರಲ್ಸ್. ಮತ್ತು ಅದ್ರ ಮೇಲೆ ಒಂದು ಪ್ರಾಬ್ಲಮ್ ಇರುತ್ತೆ ಇಂಡೆಫಿನೈಟ್ ಇಂಟೆಗ್ರಲ್ ಮೇಲೆ. ಬೈ ಯೂಸಿಂಗ್ ಡಿರೈವ್ಡ್ ಫಾರ್ಮುಲಾ, ಅಂದರೆ ಯಾವುದನ್ನ ಡಿರೈವೇಷನ್ ಕೇಳಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ನೇ ಕೇಳಿರ್ತಾರೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ವಿದ್ಯಾರ್ಥಿಗಳು. ಸೊ ಈ ವರ್ಷ ಕೆಲವು ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಬರೀ ಡಿರೈವೇಷನ್ಸ್ ಆನ್ ಇಂಡೆಫಿನೈಟ್ ಇಂಟೆಗ್ರಲ್ಸ್ ಅಷ್ಟೇ ಕೇಳಿಲ್ಲ. ಅಲ್ಲಿ 6+3 ಏನು ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಇದೆ, ಇಂಟೆಗ್ರಲ್ ಆಫ್ 1/x² - a², 1/a² - x² ಅಂಡ್ ಎಕ್ಸೆಟ್ರಾ, ಅದನ್ನು ಅಷ್ಟೇ ಕೇಳಿಲ್ಲ. ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡ್ನು ಸಹ 5 ಅಂಕಗಳಲ್ಲಿ ಕೇಳಿದ್ದಾರೆ.
ಸೊ ಈ ಫಾರ್ಮ್ನ, ಈ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಏನಿದೆ ಅದನ್ನು ಸಹ 3 ಮಾರ್ಕಲ್ಲೂ ಸಹ ಕೇಳಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಸೊ ಅಂಕಗಳು ವೇಟೇಜು ಸೇಮ್ ಇರುತ್ತೆ, ಬಟ್ ಕ್ವಶನ್ಸು ಆ ಕಡೆ ಈ ಕಡೆ ಬರ್ಬೋದು. ಮತ್ತೆ 5 ಮಾರ್ಕಲ್ಲೇ ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲೂ ಸಹ ಬರ್ಬೋದು. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಇಂಟೆಗಲ್ಸ್. ಇದು ತುಂಬ ಚಿಕ್ಕ ಚಾಪ್ಟರ್ ಆ್ಯಕ್ಚುಲಿ, ತುಂಬ ಈಸಿಯಾಗಿ ಸ್ಕೋರ್ ಮಾಡ್ಬೋದು ವಿದ್ಯಾರ್ಥಿಗಳು. ಸೊ ಇಲ್ಲಿ ಪ್ರಾಬ್ಲಮ್ಸ್ ಆನ್ ಫೈಂಡಿಂಗ್ ದಿ ಏರಿಯಾ ಆಫ್ ಬೌಂಡರಿ ರೀಜನ್ಸ್, ದಟ್ ಈಸ್ ಲೈಕ್ ಏರಿಯಾ ಎನ್ಕ್ಲೋಸ್ಡ್ ಬೈ ಸರ್ಕಲ್, ಏರಿಯಾ ಎನ್ಕ್ಲೋಸ್ಡ್ ಬೈ ಎಲಿಪ್ಸ್. ಇದ್ರ ಮೇಲೆ ಕ್ವಶನ್ಸನ್ನ ಕೇಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದ್ರ ಮೇಲೆ ಕ್ವಶನ್ಸ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ನೆಕ್ಸ್ಟ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್. ಇದು 5 ಅಂಕಗಳ ಪಾರ್ಟ್ನಲ್ಲಿ ಕೊನೆಯ ಚಾಪ್ಟರು ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್. ಇದರಲ್ಲಿ ಪಾಸಿಬಿಲಿಟೀಸ್ ಇರೋದು ಮೆಥಡ್ಸ್ ಆಫ್ ಸಾಲ್ವಿಂಗ್ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫ್ರೆನ್ಷಿಯಲ್ ಈಕ್ವೇಷನ್ಸು, ಪ್ರಾಬ್ಲಮ್ಸ್ ಆನ್ ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್. ಇಲ್ಲಿ ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಅಲ್ಲೇ 2 ಫಾರ್ಮ್ಸ್ ಇದೆ. ಒಂದು dy/dx ಪ್ಲಸ್ py = q, ಇನ್ನೊಂದು dx/dy ಪ್ಲಸ್ px = q. ಸೊ ಈ 2 ಫಾರ್ಮ್ಸಲ್ಲೇ ಮಾಡ್ತಾ ಹೋಗಬೇಕು ಪ್ರಾಬ್ಲಮ್ಸ್ ಆನ್ ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸಲ್ಲೇ. ನೆಕ್ಸ್ಟು ಪ್ರಾಬ್ಲಮ್ಸ್ ಆನ್ ವೇರಿಯಬಲ್ ಸಬ್ರೇಬಲ್ ಫಾರ್ಮ್ಸಲ್ಲೂ ಸಹ ಕೇಳೋ ಚಾನ್ಸಸ್ಸು ಇರುತ್ತೆ. ಮತ್ತು ಇನ್ನೊಂದು ಹೋಮೋಜೀನಿಯಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್. ಇಷ್ಟನ್ನ ಕವರ್ ಮಾಡಿದ್ರೆ ಸೊ 7 ಕ್ವಶನ್ಸ್ನಲ್ಲಿ ಯು ಹ್ಯಾವ್ ಟು ಆನ್ಸರ್ ಓನ್ಲಿ 4 ಕ್ವಶನ್ಸ್. ಸೊ 4 ಕ್ವಶನ್ಸ್ಗೆ ಮಾತ್ರ ಸ್ಟಿಕ್ಕನ್ ಆಗ್ದಲೆ ವಿದ್ಯಾರ್ಥಿಗಳು 5 ಕ್ವಶನ್ಸ್ನ ಅಟೆಂಡ್ ಮಾಡೋದ ಕಲಿಬೇಕು. ಯಾಕೆಂದರೆ ಈಗ ಕ್ವಶನ್ಸಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ನ ಬರೆಯೋದ್ರಿಂದ ಎಲ್ಲಾದ್ರೂ ತಪ್ಪಾಗಿದ್ರೆ ಸೊ ಅದು ತಪ್ಪಾಗಿದ್ದಾಗ ತಪ್ಪಾಗಿರೋದನ್ನ ರೌಂಡ್ ಮಾಡಿ ಕಡಿಮೆ ಮಾರ್ಕ್ಸ್ ಬಂದಿರೋದನ್ನ ಸೊ ಯೂಶುವಲಿ ಜಾಸ್ತಿ ಸ್ಕೋರ್ ಆಗಿರೋದನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಜೊತೆಗೆ ಈ ಎಕ್ಸ್ಟ್ರಾಸ್ನ ಯಾವಾಗಲೂ ಸ್ಟಾರ್ಟಿಂಗಿನೇ ಬರಿತಾ ಹೋಗ್ಬಾರ್ದು. ಮೊದಲನೇದಾಗಿ 80 ಅಂಕಗಳಿಗೆ ಉತ್ತರವನ್ನ ಬರೆದಾದ್ಮೇಲೆ ಉಳಿದಿರೋಂಥ ಟೈಮ್ನ ನಾವು ಇದಕ್ಕೆ ಯುಟಿಲೈಸ್ ಮಾಡಬೇಕು ಎಕ್ಸ್ಟ್ರಾಸ್ ಬರೆಯೋದಕ್ಕೆ. ಸೊ 2 ಮಾರ್ಕಲ್ಲೇ ಇರ್ಬೋದು, 3 ಮಾರ್ಕಲ್ಲೇ ಇರ್ಬೋದು, ಮತ್ತು 5 ಮಾರ್ಕಲ್ಲೇ ಇರ್ಬೋದು. ಸೊ ಇದರಲ್ಲಿ ಎಕ್ಸ್ಟ್ರಾಸ್ನ ಬರೆಯೋದ್ರಿಂದ ಸೊ ವಿದ್ಯಾರ್ಥಿಗಳು ಮ್ಯಾಕ್ಸಿಮಮ್ ಸ್ಕೋರ್ನ ಮಾಡ್ಬೋದು ಅಂತ ಹೇಳ್ತೀನಿ. ಮತ್ತೆ ಟೈಮ್ ಸಾಲಲ್ಲ ಅಂತಾರಲ್ಲ ಸರ್? ಇದು ಒಂದು ಕೊನೆಯ ವರ್ಷ 3 ಗಂಟೆ 15 ನಿಮಿಷ ಇತ್ತು ಕ್ವಶನ್ ಪೇಪರ್ನ ಓದಲಿಕ್ಕೆ 15 ನಿಮಿಷಗಳು ಹಾಗೂ ಉತ್ತರ ಬರೆಯೋದಕ್ಕೆ 3 ಗಂಟೆಗಳು ಅಲಾಟ್ ಆಗಿತ್ತು. ಬಟ್ ಈ ವರ್ಷ ಅದನ್ನ ಇನ್ನೂ ರೆಡ್ಯೂಸ್ ಮಾಡಿದ್ದಾರೆ 80 ಮಾರ್ಕಿಗೆ ಅಂತ ಹೇಳಿ. 80 ಮಾರ್ಕಿಗೆ 3 ಅವರು ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ 15 ನಿಮಿಷ ಕ್ವಶನ್ ಪೇಪರ್ನ ಓದಲಿಕ್ಕೆ ಟೈಮ್ ಕೊಟ್ಟಿದ್ದಾರೆ. ಮುಂದಿನ 2 ಗಂಟೆ 45 ನಿಮಿಷಗಳ ಕಾಲ ಉತ್ತರವನ್ನು ಬರೀಲಿಕ್ಕೆ ವಿದ್ಯಾರ್ಥಿಗಳ ಅವಕಾಶ ಕೊಟ್ಟಿದ್ದಾರೆ. ಬಟ್ ಆ ಥರ ಏನಿಲ್ಲ. ಯಾವಾಗಲೂ ನೋಡಿ, ನಾನು ಮ್ಯಾಥಮೆಟಿಕ್ಸ್ಗೆ ಯೂಶಲಿ ಮೊದಲಿಂದನೂ ಕೆಲವು ಸ್ಟೂಡೆಂಟ್ಸ್ ನನ್ನ ಅನುಭವದಲ್ಲಿ ಹೇಳೋದಾದರೆ ಹೌದು ಟೈಮಿಂಗ್ಸು ಶಾರ್ಟೇಜ್ ಆಗುತ್ತೆ, ತುಂಬ ಬರೆಯೋದಿರುತ್ತೆ ಹಾಗೆ ಹೀಗೆ. ಬಟ್ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಬರಿತಾ ಸ್ಪೀಡ್ ಆಟೋಮೆಟಿಕಲಿ ಜಾಸ್ತಿ ಆಗೇ ಆಗುತ್ತೆ. ಸೊ ಹಾಗಾಗಿ ನಾನು ಅವಾಗಿಂದ ಹೇಳ್ತಿರೋದು ಏನಂದ್ರೆ ಹಾರ್ಡ್ ವರ್ಕ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಾಗ ಟೈಮ್ನ ಸೇವ್ ಮಾಡ್ಕೊಬೋದು. ಮತ್ತೆ ಜೊತೆಗೆ ಈ ಪಾರ್ಟಿಗಿಷ್ಟು ಅಂತ ಒಂದು ವಿದ್ಯಾರ್ಥಿನೇ ಟೈಮ್ನ ಫಿಕ್ಸ್ ಮಾಡ್ಕೊಬೇಕು. ಆವಾಗ ಎಲ್ಲ ಪಾರ್ಟ್ನು ಸಹ ಕವರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಎಲ್ಲೂ 1 ಅಂಕಗಳು ಸಹ ಹೋಗದಾಗೆ ಕವರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇವತ್ತಿಂದನೇ ಶುರು ಮಾಡ್ತೀನಿ ಅನ್ನೋರು ಎಷ್ಟು ಗಂಟೆ ಕೆಲಸ ಮಾಡಬೇಕು? ನಾನು ಇಲ್ಲಿವರೆಗೂ ಏನು ಓದಿಲ್ಲ, ನಾನು ಇವತ್ತಿಂದ ಓದ್ತಾ ಇದ್ದೀನಿ ಇನ್ನವರೆಗೂ ಸಹ ಖಂಡಿತವಾಗೂ, ಯಾಕೆಂದ್ರೆ ಮಾರ್ಚ್ 3ನೇ ತಾರೀಕು ಎಕ್ಸಾಮ್ ಇರೋದ್ರಿಂದ ಖಂಡಿತವಾಗೂ ಅವಕಾಶ ಇದೆ. ಸೊ ದಿನ ಒಂದು ಮಿನಿಮಮ್ ಅಂದರೆ 3 to 4 hours ವರ್ಕ್ ಮಾಡ್ತಾ ಹೋದಾಗ ಅವರೇ ಒಂದು, ನಾನು ಹೇಳಿದೆ ಆಗಲೇ ಯಾವ್ಯಾವ ಚಾಪ್ಟರ್ನ ಯಾರ್ಯಾರು ಹೇಗೆ ಓದಿದ್ರೆ ಎಷ್ಟೆಷ್ಟು ಅಂಕಗಳು ಬರುತ್ತೆ ಅನ್ನೋದನ್ನು ಸಹ ಹೇಳ್ತಾ ಹೋದೆ. ಸೊ ಆ ಥರದ ಅವರೇ ಡಿಸೈಡ್ ಮಾಡಿಕೊಂಡು ನಂಬರ್ ಆಫ್ ಟೈಮ್ಸ್ ವರ್ಕೌಟ್ ಮಾಡ್ತಾ ಹೋದಾಗ ಸೊ ಎಲ್ಲೂ ತಪ್ಪಾಗಿದ್ನ ಕರೆಕ್ಷನ್ ಮಾಡಿಕೊಂಡು ವರ್ಕೌಟ್ ಮಾಡ್ತಾ ಹೋಗ್ಲಿ ಖಂಡಿತವಾಗೂ ಸೊ ಈ 1 ತಿಂಗಳಲ್ಲೂ ಸಹ ಖಂಡಿತವಾಗಿ ಒಳ್ಳೆ ಅಂಕಗಳನ್ನ ಪಡಿಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಪರೀಕ್ಷಾ ಭಯ, ಅದ್ರಲ್ಲೂ ಈ ಗಣಿತ ಸಬ್ಜೆಕ್ಟ್, ಗಣಿತ ವಿಷಯ ಇರುವಾಗ ಒಂಥರ ಯುದ್ಧದೋಪಾದಿಯಲ್ಲಿ ಕೆಲಸ ಮಾಡ್ತಾರೆ. ಗುರುಗಳಿಂದ ಹಿಡಿದು ಮನೆಯಲ್ಲಿ ಪೋಷಕರಿಂದ ಹಿಡಿದು ಪರೀಕ್ಷೆ ಬರೆಯುವ ವಿದ್ಯಾರ್ಥಿಯಿಂದ ಹಿಡಿದು ಎಲ್ಲರೂ ಒಂಥರ ಭಯದ ವಾತಾವರಣದಲ್ಲಿ ಇರ್ತಾರೆ. ಹೇಗೆ ಇದನ್ನ ನಿಭಾಯಿಸಬೇಕು ಪರೀಕ್ಷಾ ಭಯನ? ಒಂದು ವಿದ್ಯಾರ್ಥಿಗಳು ವಿಶೇಷವಾಗಿ ಗಣಿತಕ್ಕೆ ಹೌದು, ವಿದ್ಯಾರ್ಥಿಗಳು ಮೊದಲನೇದಾಗಿ ನಾನು ಆಗ್ಲೇ ಹೇಳಿದೆ ವೇಟೇಜ್ನ ನೋಡಿಕೊಂಡು ಯಾವ್ಯಾವ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಂಡು ಯಾವ್ಯಾವ ಥರ ಆನ್ಸರ್ ಮಾಡ್ಬೇಕನ್ನೋದನ್ನ ಡಿಸೈಡ್ ಮಾಡ್ಕೊಬೇಕು. ಯಾಕೆಂದರೆ ಆಲ್ರೆಡಿ ಎಲ್ಲ ಉಪನ್ಯಾಸಕರು ಸಹ ಅವರವರ ವಿದ್ಯಾರ್ಥಿಗಳಿಗೆ ಹೇಳಿರ್ತಾರೆ. ಯಾವಾಗ ಹಾರ್ಡ್ ವರ್ಕ್, ನಾನು ಅವಾಗಿಂದ ಅದನ್ನೇ ಹೇಳ್ತಿರೋದು, ಹಾರ್ಡ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನಾನು
ಒಂದ್ಸಲ ವರ್ಕೌಟ್ ಮಾಡಿದಾಗ ಬರ್ದಲೇ ಇರ್ಬೋದು, ಎರಡನೇ ಸಲ, ಮೂರನೇ ಸಲ ಈ ಥರ ಪ್ರಯತ್ನ ಪಟ್ಟಷ್ಟು ಸಹ ವಿದ್ಯಾರ್ಥಿಗಳಿಗೆ ಆನ್ಸರ್ಸ್ ಬರ್ತಾ ಹೋಗುತ್ತೆ. ಹಾರ್ಡ್ ವರ್ಕ್ ಮಾಡ್ದೇನೋ ಸ್ಮಾರ್ಟ್ ವರ್ಕ್ ಮಾಡಬೇಕು ಅನ್ನೋರ್ಗೆ ಸ್ಮಾರ್ಟ್ ವರ್ಕು ಸಹ ಮಾಡ್ಬೋದು. ಬಟ್ ಏನಂದ್ರೆ ಕಾನ್ಫಿಡೆನ್ಸ್ ಇರಬೇಕು. ಸೊ ಕಾನ್ಫಿಡೆನ್ಸ್ ಇಟ್ಕೊಂಡು ಸೊ ವರ್ಕೌಟ್ ಮಾಡ್ತಾ ಹೋದಾಗ ಖಂಡಿತವಾಗ್ಲೂ ಸಹ ಒಳ್ಳೆಯ ಅಂಕಗಳನ್ನ ಪಡಿಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಗ್ಲೇ ಹೇಳಿದೆ, ಅಸರ್ಷನ್ ಅಂಡ್ ರೀಸನಿಂಗ್ ಕ್ವಶನ್ಸ್ ಇರ್ಬೋದು, ಮತ್ತೆ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಇರ್ಬೋದು. ಸೊ ಅವನ್ನೆಲ್ಲ ಕಾನ್ಸೆಪ್ಟ್ ವೈಸು ಸೊ ಅರ್ಥ ಮಾಡಿಕೊಂಡು ಸಹ ಮಾಡಬೇಕು. ಮತ್ತು ಕ್ವಶನ್ ಪೇಪರು ಮೋಸ್ಟ್ ಆಫ್ ದಿ ಕ್ವಶನ್ ಪೇಪರು 50% ಕ್ಯಾಲ್ಕುಲಸ್ ಪಾರ್ಟಿಂದನೇ ಅಪ್ರಾಕ್ಸಿಮೇಟ್ಲಿ 50% ಕ್ಯಾಲ್ಕುಲಸ್ ಪಾರ್ಟಿಂದನೇ ತಯಾರಾಗಿರುತ್ತೆ. ಸೊ ಅದ್ರ ಬಗ್ಗೆನೂ ಸಹ ಕಾನ್ಸಂಟ್ರೇಟ್ ಮಾಡಬೇಕು. ಯಾಕೆಂದ್ರೆ ವೆಯ್ಟೇಜ್ ಇಟ್ಕೊಂಡು ವರ್ಕೌಟ್ ಮಾಡಿದಾಗ ಸ್ಟೂಡೆಂಟ್ಸ್ಗೆ ಈಸಿಯಾಗಿ ಸ್ಕೋರ್ ಆಗೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ಪಾರ್ಟ್ ಇ ಅಂತ ಬಂದಾಗ, ಸೊ ಪಾರ್ಟ್ ಇನಲ್ಲಿ 6 ಅಂಕದ ಪ್ರಶ್ನೆಗೆ 2 ಕ್ವಶನ್ಸು ಇಟ್ಟಿರ್ತಾರೆ. ಅದು ಒಂದು ಇಂಟಿಗ್ರೇಷನಲ್ಲಿ ಡೆಫಿನೆಟ್ ಇಂಟೆಗಲ್ಸು, ಅದರಲ್ಲಿ ಪ್ರಾಪರ್ಟೀಸ್ ಆಫ್ ಇಂಟೆಗಲ್ಸ್ನೇ ಕೇಳುವಂಥದ್ದು. ಅಲ್ಲಿ ಪ್ರಾಪರ್ಟೀಸ್ ಆಫ್ ಇಂಟೆಗಲ್ಸ್ ಜೊತೆಗೆ ಒಂದು ಸಬ್ ಕ್ವಶನ್ನು ಸಹ ಆ್ಯಡ್ ಆಗಿರುತ್ತೆ, ಆ್ಯಂಡ್ ಎನ್ಸ್ ಎವಾಲ್ಯುಯೇಟ್ ಅಂತ. ಯೂಶ್ವಲಿ ಯಾವ ಪ್ರಾಪರ್ಟಿನ ಕೇಳಿರ್ತಾರೆ ಆ ಪ್ರಾಪರ್ಟಿ ಮೇಲೇ ಕ್ವಶನ್ನು ಬಂದಿರುತ್ತೆ. ಈಗ ಎಕ್ಸಾಂಪಲ್ಲು, ಇಂಟಿಗ್ರೇಷನ್ ಫ್ರಮ್ 0 to a of f of x into dx is equal to integration from 0 to a of f of a minus x into dx. ಇದ್ರ ಮೇಲೆ ಕೇಳಿದಾಗ ಸೊ ಕ್ವಶನ್ನು ಸಹ ಅದಕ್ಕೆ ಸಂಬಂಧಪಟ್ಟಾದಂಥ ಕ್ವಶನ್ನೇ ಇರುತ್ತೆ. ಸೊ ಎಕ್ಸಾಂಪಲ್ ಹೇಳೋದಾದ್ರೆ 0 to π/2 ಆ ಥರ ಮುಂದಕ್ಕೆ ಯಾವುದೋ ಒಂದು ಫಂಕ್ಷನ್ಸ್ ಇರ್ಬೋದು. ಸೊ ಆ ಥರ ಕ್ವಶನ್ಸ್ನೇ ಕೇಳಿರ್ತಾರೆ. ಸೊ ಹಾಗಾಗಿ ಅಲ್ಲಿ ಸಹ ಆ ಪ್ರಾಪರ್ಟೀಸ್ ಆಫ್ ಇಂಟೆಗಲ್ಸ್ನ ಕರೆಕ್ಟಾಗಿ ನೋಡ್ಕೊಳೋದ್ರಿಂದ 6 ಅಂಕಗಳ ಪ್ರಶ್ನೆಗೆ ಉತ್ತರಿಸಬಹುದು. ಮತ್ತು ಅದೇ ಇನ್ನೊಂದು ತುಂಬ ಈಸಿಯಾಗಿ ಮಾಡ್ಬೋದು ಅಂದರೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್. ಸೊ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸಲ್ಲೂ ಸಹ ಅಲ್ಲಿಯೂ ಸಹ 6 ಅಂಕದ ಪ್ರಶ್ನೆ ಬರುತ್ತೆ. ಸೊ ಮೊದಲಿಗೆ ಹೋಲಿಸ್ಕೊಂಡು ಈಗ ಡಿಲೀಟೆಡ್ ಸಿಲೆಬಸ್ಸಲ್ಲಿ ಆಗಿರೋದ್ರಿಂದ ಸೊ ಥಿಯರಿಟಿಕಲ್ ಪ್ರಾಬ್ಲಮ್ಸು ಸಹ ಯಾವುವು ಇಲ್ಲ, ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸು. ಸೊ ಹಾಗಾಗಿ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, ಈಸಿಯಾಗಿ ವಿದ್ಯಾರ್ಥಿಗಳು ಸಹ ಅಟೆಂಡ್ ಮಾಡ್ಬೋದು. ಮತ್ತು 4 ಅಂಕದ ಪ್ರಶ್ನೆಗೆ ಬಂದಾಗ ಅಲ್ಲಿ ನಾನು ಆಗಲೇ ಹೇಳಿದೆ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯೇಷನ್ ಮೇಲೆ 4 ಅಂಕದ ಪ್ರಶ್ನೆ ಬರಬೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಡಿಟರ್ಮಿನೆಂಟ್ಸ್ ಚಾಪ್ಟ್ರಲ್ಲಿ, ಅಲ್ಲಿ ಡಿಟರ್ಮಿನೆಂಟ್ಸ್ ಚಾಪ್ಟ್ರಲ್ಲಿ ಎ ಇನ್ವರ್ಸ್ ಕಂಡುಹಿಡಿಯೋದ್ರಿಂದ ಹಿಡಿದು ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಈ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಎ ಇನ್ವರ್ಸ್ ಬೈ ಯೂಸಿಂಗ್ ಈಕ್ವೇಷನ್ ಯೂಸ್ ಮಾಡಿಕೊಂಡು ಎ ಇನ್ವರ್ಸ್ನ ಕಂಡುಹಿಡಿಯೋಂಥದ್ದು ಇರ್ಬೋದು. ಸೊ ಈ ಥರ ಕ್ವಶನ್ಸು ಸಹ 4 ಅಂಕದ ಪ್ರಶ್ನೆಗಳಲ್ಲಿ ಬರ್ತದೆ. ಸೊ ಹಾಗಾಗಿ ಈಸಿಯಾಗಿ ಮ್ಯಾಕ್ಸಿಮಮ್ ಸ್ಕೋರ್ನ ಮಾಡೋದಕ್ಕೆ ಅವಕಾಶ ಇದೆ. ಖಂಡಿತ ಮೇಡಮ್, ಕರೆ ಕಡಿತ ಆಗಿದೆ. ಸರ್, ಈಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ನಾಳೆಯ ವಿಷಯ ವ್ಯವಹಾರ ಅಧ್ಯಯನ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಸಿಂಚನ HP ಆಚಾರ್ಯ PU ಕಾಲೇಜ್ ಹಾಸನ ಇಲ್ಲಿಂದ ಬರ್ತಾ ಇದ್ದಾರೆ. ಮತ್ತು ಇವತ್ತಿನ ಈ ಕಾರ್ಯಕ್ರಮ ಗಣಿತ ವಿಷಯಕ್ಕೆ ಸಂಬಂಧಪಟ್ಟದ್ದು. ಇದು AIR ಹಾಸನ್ ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತು ಸಂಜೆ ಹೊತ್ತಿಗೆ ಅಥವಾ ನಾಳೆ ಬೆಳಗಿನ ಹೊತ್ತಿಗೆ ಲಭ್ಯ ಇರುತ್ತೆ. ಅಲ್ಲಿ ಕೂಡ ಆಸಕ್ತರು ಇದನ್ನು ಆಲಿಸಬಹುದು. ಸರಿಗ ಕಾರ್ಯಕ್ರಮದ ಕೊನೆಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೇನಾದರೂ ಹೇಳೋದು ಇದೆಯಾ? ಆಗ್ಲೇ ಹೇಳಿದಾಗೆ ಈಗ ಕ್ವಶನ್ ಬ್ಯಾಂಕ್ ಎಲ್ಲ ವೆಬ್ಸೈಟ್ ಅಲ್ಲಿ ಲಭ್ಯ ಇದೆ ಮೇಡಮ್. ಜೊತೆಗೆ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅಂತಲೇ ಡಿಪಾರ್ಟ್ಮೆಂಟ್ ಅವರೇ ಬಿಟ್ಟಿರೋದು. ಸೊ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅದರಲ್ಲಿ ಪ್ರೀ ಯೂನಿವರ್ಸಿಟಿ ಇದರಲ್ಲೇ ಸಿಗುತ್ತೆ. ಸೊ ಯಾರಾದ್ರೂ ವಿದ್ಯಾರ್ಥಿಗಳು ಬೇಕಾದ್ರೆ ಡೌನ್ಲೋಡ್ ಮಾಡ್ಬೋದು. ಜೊತೆಗೆ ಕೊನೆಯದಾಗಿ ನನ್ನ ನಂಬರ್ನು ಸಹ ಕೊಟ್ಟಿರ್ತೇನೆ, ಆಮೇಲೆ ಬೇಕಾದ್ರೆ ವಾಟ್ಸಪ್ ಮುಖಾಂತರನು ಸಹ ಪಡ್ಕೊಳ್ಬಹುದು. ನಂಬರ್ ಅನ್ನು ಹೇಳಿ ಸರ್ ತಮ್ಮದು. 9844 11 8671 9844 11 8671 ಈ ಸಂಖ್ಯೆಗೆ ಕರೆ ಮಾಡಿ ಏನಾದರೂ ಮಾರ್ಗದರ್ಶನದ ಅವಶ್ಯಕತೆ ಇದ್ದರೆ ಸಂಪರ್ಕ ಮಾಡ್ಬೋದು. ಮತ್ತು ನಿಮ್ಮ ಟೆಕ್ಸ್ಟ್ ಬುಕ್ ಮತ್ತು ಟೀಚರ್ ಏನು ಹೇಳ್ತಾರೆ ಅದನ್ನು ಮಾತ್ರ ಅಭ್ಯಾಸ ಮಾಡ್ಕೊಂಡ್ರೆ ಒಳ್ಳೇದು. ಈ ಮಾರ್ಕೆಟಲ್ಲಿ ಸಿಗೋ ಗೈಡ್ಗಳು ಇವು ಎಲ್ಲ ಅಂದರೆ NCERT ಏನಿದೆ, NCERT ಪಠ್ಯಪುಸ್ತಕ ಏನಿದೆ ಅದನ್ನ ಫಾಲೋ ಅಪ್ ಮಾಡಬೇಕು ಫಸ್ಟ್ ವಿದ್ಯಾರ್ಥಿಗಳು. ಈಗ ಲೇಟೆಸ್ಟ್ ಎಡಿಷನ್ ಇದೆ. ಸೊ ಓಲ್ಡ್ ಸಿಲೆಬಸ್ ಅಂದ್ರೆ ಮೊದಲು ಈಗ ಡಿಲೀಟೆಡ್ ಸಿಲೆಬಸ್ ಆದ್ಮೇಲೆ ಲೇಟೆಸ್ಟ್ ಎಡಿಷನ್ ಇದೆಯಲ್ಲ, ಸೊ ಅದನ್ನ ಫಾಲೋ ಅಪ್ ಮಾಡಿದ್ರೆ ಮ್ಯಾಕ್ಸಿಮಮ್ ಕವರ್ ಆಗುತ್ತೆ ಮೇಡಮ್. ಅದು ಕೂಡ ಸಿಗುತ್ತೆ ಮಾರ್ಕೆಟ್ ನಲ್ಲಿ ಎಲ್ಲಾ ಕಡೆನೂ ಸಿಗುತ್ತೆ ಮೇಡಮ್. ಇದುವರೆಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಒಳ್ಳೆ ಮಾಹಿತಿಯನ್ನು ನಮ್ಮ ಸ್ಟುಡಿಯೋಗೆ ಬಂದು ವಿದ್ಯಾರ್ಥಿಗಳಿಗೆ ತಲುಪಿಸಿದಿರಿ. ಧನ್ಯವಾದಗಳು ತಮಗೆ. ಧನ್ಯವಾದಗಳು ಮೇಡಮ್. ಇದುವರೆಗೂ
ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ಕುರಿತು ನೇರ ಫೋನ್ ಇನ್ ಸರಣಿ ಕಾರ್ಯಕ್ರಮ ಮೂಡಿಬಂತು. ಗಣಿತಶಾಸ್ತ್ರ ಈ ವಿಷಯ ಕುರಿತು ಮಾಹಿತಿ ನೀಡಿದವರು ಶಿವಮೂರ್ತಿ ಎಪಿ, ಎಪಿಜೆ ಪಿಯು ಕಾಲೇಜ್ ಹಾಸನ. ನಡೆಸಿಕೊಟ್ಟವರು ಸುಜಾತ ಎಫ್ ತಳ್ವಾರ್.